प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। ಉಳುವ ಮಂದಿ ಇಲ್ಲ ಕೊಡುವ ಜನರೇ ಎಲ್ಲ ಹಾಳೂರಿನ ಹಳ್ಳಿಗೆ ಉಸಿರಿಲ್ಲ ಹಾಳೂರಿನ ಹಳ್ಳಿಗೆ ಉಸಿರಿಲ್ಲ ಚಿಗುರಿಲ್ಲ ಗೋಳುಗಳ ಕೇಳುವ ಕಿವಿಯಿಲ್ಲ ಹಟ್ಟಿಯ ಸೆಗಣಿಯ ಮುಟ್ಟಿ ಕೊಂಬುವರಿಲ್ಲ ಕಟ್ಟಿಗೆಯ ಒಲೆಯೂ ಮೊದಲಿಲ್ಲ ಕಟ್ಟಿಗೆಯ ಒಲೆಯೂ ಮೊದಲಿಲ್ಲ ಒಟ್ಟಿನಲ್ಲಿ ಗಟ್ಟಿಯ ಘಟವಂತೂ ಸಿಗದಲ್ಲ ಇಕ್ಕದೆ ನೆಲ್ಲಾನೋ ಅಕ್ಕಿಯೂ ಸಿಗುವುದೇ ದಕ್ಕದು ರೊಕ್ಕದ ಸೊಕ್ಕಿಗೆ ದಕ್ಕದು ರೊಕ್ಕದ ಸೊಕ್ಕಿಗೆ ಅನ್ನವು ದಿಕ್ಕೆಟ್ಟು ಬರಡಾಯ್ತು ಬದುಕೆಲ್ಲ ಅಂಬಲಿಯ ಹಂಗಿಲ್ಲ ಹುಂಬ ಮಂದಿಗೆಲ್ಲ ಜಂಬಾದ ತಿಂಡಿಯು ದಿನವೆಲ್ಲ ಜಂಬಾದ ತಿಂಡಿಯು ದಿನವೆಲ್ಲ ಕಸುವಿಲ್ಲ ಹಂಬಲದ ಹಸಿವೆಗೆ ಕೊನೆಯಿಲ್ಲ ಹಸಿರು ಹೊನ್ನನು ಬಸಿದು ಕಸಿದು ತಿನ್ನುವರಲ್ಲ ಕೆಸರು ಮಣ್ಣಾದೋ ಬಸಿರೆಲ್ಲ ಕೆಸರು ಮಣ್ಣಾದೋ ಬಸಿರೆಲ್ಲ ಉಳಿವಿಲ್ಲ ಹಸಿರಿಲ್ಲದೆ ಉಸಿರಿಲ್ಲಿ ಸಿಗದಲ್ಲ ತಿನ್ನಾಲಾಗದ ಹೊನ್ನ ಬೆನ್ನ ಬೀಳದೆ ಇನ್ನು ಚಿನ್ನಾದ ಮಣ್ಣಿಗೆ ಶರಣೆನ್ನಿ ಚಿನ್ನಾದ ಮಣ್ಣಿಗೆ ಶರಣೆನ್ನಿ ಭೂತಾಯಿಯ ರನ್ನಾದ ಮಡಿಲಿನ ಮಕ್ಕಳೆಲ್ಲ ರನ್ನಾದ ಮಡಿಲಿನ ಮಕ್ಕಳೆಲ್ಲ ರನ್ನಾದ ಮಡಿಲಿನ ಮಕ್ಕಳೆಲ್ಲ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳೋದಾದ್ರೆ, ನಿನ್ನೆ ತಾನೇ ನಾವು ಸಿಡ್ನಿಯಲ್ಲಿ ಸಿಡ್ನಿ ಕನ್ನಡ ಸಂಘ ಏರ್ಪಡಿಸಿದ್ದ ಅಮೋಘ ನಾಟಕ ಕಾಂತ ಮತ್ತು ಕಾಂತ ನೋಡಿದ್ದೇವೆ. ಸಭಾಂಗಣದಲ್ಲಿ ನಾಟಕದ ನಂತರ ಜನರ ಪ್ರತಿಕ್ರಿಯೆ ಹೇಗಿತ್ತು ನೋಡೋಣ. ಮತ್ತು ಅದರಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿ ಚಂದ್ರು, ಸಿಹಿ ಕಹಿ ಚಂದ್ರು ಮತ್ತು ನಿರ್ದೇಶಕ ಸುರೇಂದ್ರನಾಥ್ ಅವರೊಡನೆ ಒಂದು ಸಮಾಲೋಚನೆ ನಡೆಸುವ ಅವಕಾಶ ನಮಗೆ ಒದಗಿತ್ತು. ಅದೇ ಈ ಕಾರ್ಯಕ್ರಮದ ಬೆನ್ನೆಲುಬು. ಆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಶ್ರೋತೃಗಳೇ. ಎಂತಹ ಇಂಪಾದ ಗಾನ, ಎಂತಹ ಅಪ್ಯಾಯಮಾನವಾದ ಹಾಡು. ಇಂದಿನ ವಸ್ತುಸ್ಥಿತಿಗೆ ಕನ್ನಡಿ ಹಿಡಿದಿದೆ ಇದು. ಬೆಂಗಳೂರು ನಿವಾಸಿ ಸುಮಾ ಸೂರ್ಯ ಅವರ ರಚನೆ ಇದು. ಹಾಡಿದ್ದು ಅವರೇ. 3 ಸಾಲುಗಳ ತ್ರಿಪದಿ. ಇದಕ್ಕೆ ಆದಿ ಮತ್ತು ಅಂತ್ಯಪ್ರಾಸ ಕೂಡ. ಉಳುವ ಮಂದಿ ಇಲ್ಲ, ಕೊಡುವ ಜನರೇ ಎಲ್ಲ, ಹಾಳೂರಿನ ಹಳ್ಳಿಗೆ ಉಸಿರಿಲ್ಲ, ಚಿಗುರಿಲ್ಲ, ಗೋಳುಗಳ ಕೇಳುವ ಕಿವಿ ಇಲ್ಲ. ಹಟ್ಟಿಯ ಸಗಣಿಯ ಮುಟ್ಟುಕೊಂಬುವರಿಲ್ಲ, ಕಟ್ಟಿಗೆಯ ಒಲೆಯು ಮೊದಲಿಲ್ಲ, ಒಟ್ಟಿನಲ್ಲಿ ಗಟ್ಟಿಯ ಘಟವಂತೂ ಸಿಗದಲ್ಲ, ಗಟ್ಟಿಯ ಘಟವಂತೂ ಸಿಗದಲ್ಲ. ಎಷ್ಟು ಮಾರ್ಮಿಕವಾದ ರಚನೆ. ಸುಮಾ ಅವರಿಗೆ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೋರೋಣ. ಇದು ಸಿಡ್ನಿ ಕನ್ನಡ ವಾಣಿ.
ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ನಾನು ಸಿಡ್ನಿ ಶ್ರೀನಿವಾಸ್. ನಿಮಗೆ ತಿಳಿದಂತೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇಂದು ಮೇ ತಿಂಗಳ 26ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ನಮ್ಮ ತರಂಗಾಂತರ FM 88.5. ನಿಮ್ಮ ಕಂಪ್ಯೂಟರ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳಬಹುದು. ನಿಮ್ಮ ಬ್ರೌಸರ್ನಲ್ಲಿ 2RRR ಎಂದು ಹೇಳಿದರೆ ಸಾಕು, ನಮ್ಮ ಹೋಮ್ ಪೇಜ್ ತೆಗೆದುಕೊಳ್ಳುತ್ತದೆ. ಅದರ ಬಲಗಡೆ ಮೇಲೆ ಲೈವ್ ಸ್ಟ್ರೀಮಿಂಗ್ ಇದೆ. ಅಲ್ಲದೆ ಇಂದು ಪ್ರಚಲಿತವಿರುವ ಟ್ಯೂನ್ ಇನ್ ಮೊದಲಾದ ಆ್ಯಪ್ಗಳನ್ನು ನೀವು ಬಳಸಬಹುದಾಗಿದೆ. ಇವೇನೇ ಆದರೂ ನಮಗೆ ನಿಮ್ಮ ಸಲಹೆ ಟೀಕೆಗಳು ಮುಖ್ಯ ಮತ್ತು ಅವಶ್ಯಕ. ನಮ್ಮ ಕಾರ್ಯಕ್ರಮದ ಅವಧಿಯಲ್ಲಿ ಫೋನ್ ಮಾಡಿ. ನಮ್ಮ ನಂಬರು 98162777 98162777. ಕಾರ್ಯಕ್ರಮವಾದ ನಂತರ 1-2 ದಿನದಲ್ಲಿ ನಮ್ಮ ಕಾರ್ಯಕ್ರಮ ಫೇಸ್ಬುಕ್ನಲ್ಲಿ ಕೂಡ ನಿಮಗೆ ಸಿಗುತ್ತದೆ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ಸೂಚಿಸುವ ಒಂದು ಅವಕಾಶ ಇದೆ. ಇನ್ನು ಇಂದಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭಿಸೋಣ. ಸಿಡ್ನಿ ಕನ್ನಡ ಸಂಘದ 42ನೇ ವಾರ್ಷಿಕೋತ್ಸವದ ಅಂಗವಾಗಿ ಮೇ 25ರಂದು ಒಂದು ಅಸಾಧಾರಣ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಅದೆಂದರೆ ಬೆಂಗಳೂರಿನ ಸಂಕೇತ್ ನಾಟಕ ಸಂಸ್ಥೆ ಪ್ರಸ್ತುತಪಡಿಸಿದ ಕಾಂತ ಮತ್ತು ಕಾಂತ ನಾಟಕ. ಇದರ ರಚನೆ ಮತ್ತು ನಿರ್ದೇಶನ ಎಸ್ ಸುರೇಂದ್ರನಾಥ್ ಅವರಿಂದ. 3 ಪಾತ್ರಗಳುಳ್ಳ ಈ ನಾಟಕದಲ್ಲಿ ಮುಖ್ಯಮಂತ್ರಿ ಚಂದ್ರು ಮತ್ತು ಸಿಹಿ ಕಹಿ ಚಂದ್ರು ಹಾಗೂ ಸುರೇಂದ್ರನಾಥ್ ಅವರು ಭಾಗವಹಿಸಿದ್ದರು. ಆ ನಾಟಕದಲ್ಲಿ ಮೂಡಿ ಬಂದ ಕೆಲವು ಸ್ವಾರಸ್ಯಕರ ಸಂಭಾಷಣೆಗಳನ್ನು ಮೊದಲು ಕೇಳೋಣ. ನೀನಾಗಿದ್ದೀಯಾ? ಆರಾಮಾಗಿದ್ದೀನಿ. 7 ಸೆಂಟ್ ಹಾಕಿದಾನೆ. 2 ಹೋಗಿ ಬಿಟ್ಟಿದ್ದೆ. ಏನು ಆಗಿರಲಿಲ್ಲ, ಸ್ವಲ್ಪ ಸುಸ್ತಾಗಿದ್ದೆ, ಆಸ್ಪತ್ರೆಗಿದ್ದೆ. ಮಗಳೇ ಆಸ್ಪತ್ರೆ ಖರ್ಚೆಲ್ಲ ನೋಡ್ಕೊಂಡು ದಿನ ಅವಳು ಆಸ್ಪತ್ರೆಗೆ ಸ್ಕೂಟ್ರಲ್ಲೇ ಹೋಗಿ ಬಂದು ಮಾಡ್ತಿದ್ಲು. ನೀ ಹೇಗಿದ್ದಿ? ಚೆನ್ನಾಗಿದ್ದೀನಿ. ವೆಂಕಟರಮಣ ಯಾರು? ವೆಂಕಟರಮಣ? ವೆಂಕಟರಮಣ ಗೊತ್ತಿಲ್ವ ನಿಮಗೆ? ವೆಂಕಟರಮಣ ಸ್ಟೇಜ್ ಮ್ಯಾನೇಜರ್ ಆಗಿದ್ನಲ್ಲ ವೆಂಕಟರಮಣ. ಅವನು ವೆಂಕಟಸ್ವಾಮಿ. ವೆಂಕಟಸ್ವಾಮಿ ಮೇಕಪ್ ಮಾಡ್ತಿದ್ದ, ವೆಂಕಟರಮಣ ಸ್ಟೇಜ್ ಮ್ಯಾನೇಜರ್. ವೆಂಕಟಕೃಷ್ಣ ಮೇಕಪ್ ಮಾಡ್ತಿದ್ದ, ವೆಂಕಟಸ್ವಾಮಿ. ವೆಂಕಟಕೃಷ್ಣ ಅಂತ ಯಾರು ಇರಲಿಲ್ಲ, ವೆಂಕಟಸ್ವಾಮಿ ಮೇಕಪ್ ಮಾಡ್ತಿದ್ದ, ವೆಂಕಟರಮಣ ಸ್ಟೇಜ್ ಮ್ಯಾನೇಜರ್. ಓ, ವೆಂಕಟರಮಣ ಸ್ವಲ್ಪ ಸಂದರ್ಭ ಬಂದಾಗ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದಾರ. ಅದು ವೆಂಕಟರಾಜು ಚಲಪತಿ ರಾಜು. ಚಲಪತಿ ರಾಜು ಗೇಟ್ ನಾಗ ಟಿಕೆಟ್ ಬರೀತಾ ಇದ್ದ. ಅವ್ನು ಆಕ್ಟಿಂಗ್ ಎಲ್ಲಿ ಬರ್ಬೇಕು? ವೆಂಕಟರಮಣ ಅಂದ್ರೆ ಸ್ವಲ್ಪ ಉಗ್ತಿದ್ದ, ಹೌದಲ್ಲ? ಅದೇ ವೆಂಕಟಸ್ವಾಮಿ ಹೋದ ಅಂದಿತ್ತು. ವೆಂಕಟರಮಣ ಹೋದ ಅಂದಿ ವೆಂಕಟರಮಣನೇ ಹೋಗಿದ್ದು ಅಂತ ಹೇಳಿ. ಯಾವಾಗ? ತಿಂಗಳಾಯ್ತು. ಎಲ್ಲಿ? ಪ್ರಜಾವಾಣಿ. ಇನ್ನೂ ಬಂದಿಲ್ಲ. ಟೀ ಮುಗಿದಿದ್ದು ಆಗ್ಲಿಲ್ವ ನಿಮ್ದಿಂದ? ನಾನು ನಿಧಾನ ಕುಡಿತೀನಿ, ಅನುಭವಿಸ್ಕೊಂಡು ಕುಡಿತೀನಿ. ನನಗೂ ನಿನಗೂ ಅದೇ ವ್ಯತ್ಯಾಸ. ಇಡೀ ದಿನ ಹೀಗೆ ಟೀ ಬಗ್ಗಿಸ್ಕೊಂಡು ಕೂತಿರ್ತೀವ, ಬಂದ್ ಕೆಲಸ ನೋಡ್ತೀವಿ. ನೀವು ನನ್ನ ಕಣ್ಣೆದುರಿಗೆ ರೂಮಲ್ಲೇ ಇದ್ದೀರಾ. ನಾಟಕದಲ್ಲಿ ನಾನೀಗ ಹೊರಗಡೆ ಇದ್ದೀನಿ. ನೀನು ಹೊರಗಡೆ, ನಿನ್ ಕಣ್ಣಿಗೆ ನಾನು ಕಾಣಿಸ್ತೀನಿ ಇಲ್ಲ? ಇವಾಗ ಕಾಣಿಸ್ತಿದ್ದೀನಿ. ಕಾಣಿಸ್ತೀನಿ. ಅಂದ್ಮೇಲೆ ನೀವು ಇಲ್ಲೇ ರೂಮ್ ನಲ್ಲಿ ನನ್ನ ಕಣ್ಣೆದುರಿಗೆ ಇದ್ದೀರಾ. ಇದು ಯಾವ ರಿಹರ್ಸಲ್ ಮಾಡ್ತಿದ್ರಿ? ರಿಹರ್ಸಲ್ ಅಂದ್ಮೇಲೆ ನಾಟಕದಲ್ಲಿ ಇಲ್ಲೇ ಇದ್ದೀನಿ ಅಂತ ಅಂದ್ಕೊಳಕ್ ಆಗಲ್ಲ. ಎಲ್ಲಂತಲ್ಲಿದ್ದೀನಿ ಅಂತ ಅಂದ್ಕೋಬಹುದು. ಆದ್ರೆ ನಿಮ್ಮೆಲ್ಲ ತಾವು ಇಲ್ಲೇ ನನ್ನ ಕಣ್ಣೆದುರಿಗೆ ಹೋಗಿ ಅದು ನನ್ನ ಮಗಳು 2 ಗಂಟೆ ಬಿಟ್ಟು
ಬಂದು ಪಿಕಪ್ ಮಾಡಕ್ಕೆ ಹೇಳು. ಪಾಪ ಅವಳು ನಾನು ಪಿಕಪ್ ಮಾಡೋಕ್ಕೆ ತುದಿಲಿದ್ರೆ ಬಿದ್ದೋಗುತ್ತೆ. ವಯಸ್ಸಾಗುತ್ತಿದ್ದಂತೆ ನಮ್ಮಲ್ಲಿ ಎದ್ದು ಕಾಣುವ ಮರವು ಏಕಾಂತತೆ, ಚಿಂತೆ ಮುಂತಾದವನ್ನು ಎತ್ತಿ ತೋರಿಸುವುದು ಈ ನಾಟಕದ ಒಂದು ಪದರವಾದರೆ, ನಟ ಮತ್ತು ಅವನು ವಹಿಸುವ ಪಾತ್ರಗಳ ಸಂಬಂಧವನ್ನು ಬಗೆಯುವುದು ಮತ್ತೊಂದು ಪದರ. ಅಹಂಭಾವ ವ್ಯಕ್ತಿಯ ಎಲ್ಲ ಒಳ್ಳೆಯ ಗುಣಗಳನ್ನು ಮರೆಮಾಡುತ್ತದೆ ಎಂಬುದನ್ನು ಎತ್ತಿ ತೋರಿಸುವ ನಾಟಕ ಇದು. ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತೇವೆ, ಆದರೆ ಆ ನಗುವಿನ ಹಿಂದೆ ಅಳಲು ಇದ್ದೇ ಇದೆ. ಈಗ ಈ ನಾಟಕವನ್ನು ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಹೇಗಿತ್ತು ನೋಡೋಣ. ಇದು ಕೇವಲ ಪ್ರಾತಿನಿಧಿಕ ಅಭಿಪ್ರಾಯ ಅಷ್ಟೇ ಅಲ್ಲದೆ, ನಾಟಕ ನೋಡಿದ ತಕ್ಷಣ ಅವರ ಅನ್ನಿಸಿಕೆ ಏನು ಎಂಬುದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಯಾರಿಗೂ ಯೋಚಿಸಿ ಹೇಳಲು ಸಮಯಾವಕಾಶ ಕೊಟ್ಟಿರಲಿಲ್ಲ. ದತ್ತು ಕುಲಕರ್ಣಿ ಅವರು. ನಮಸ್ಕಾರ. ನಾಟಕ ತುಂಬ ಚೆನ್ನಾಗಿ ಮೂಡಿ ಬಂತು. ಸುರೇಂದ್ರನಾಥ್ ಅವರು ಬರೆದಂಥ ಈ ನಾಟಕ, ಅದರಲ್ಲಿ ಈಗ ವಯಸ್ಸಾದವ್ರ ಮೇಲೆ, ವಯಸ್ಸಾದಂಥ ಜನರಲ್ಲಿರುವಂಥ ಅವರ ತುಮುಲುಗಳು, ಅದನ್ನು ಅವರ ಕಷ್ಟ, ಇವನ್ನೆಲ್ಲವನ್ನು ಒಂದು ಹಾಸ್ಯದ ಧಾಟಿಯಲ್ಲಿ ಹೇಳಿದ್ದು ತುಂಬ ಸೊಗಸಾಗಿತ್ತು. ಅದು ನಮ್ಮ ಸಿಡ್ನಿ ಕನ್ನಡಿಗರಿಗೆ ಇಂತಹ ಒಂದು ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು. ನಾವೆಲ್ಲರೂ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದ. ನಾಗಶಯನ ಅವರು ವಿಚಾರ ಎರಡು ಮಾತಾಡಿ. ನಾಟಕದಲ್ಲಿ ನಿಜವಾಗ್ಲೂ ಒಳ್ಳೆ ಕತೆ, ಒಳ್ಳೆ ಸಂಭಾಷಣೆ ಮತ್ತು ನಾಟಕದ ನಟನೆ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ. ಒಳ್ಳೆ ಜೀವನದ ಒಂದು ಕೊನೆ ಗಳಿಗೆನಲ್ಲಿ ನಾವು ಏನು ಅನುಭವಿಸ್ತೀವಿ, ದ್ವಂದ್ವಗಳು ಹಾಗೂ ಅದರ ತೊಳಲಾಟ ಎಲ್ಲ ಚೆನ್ನಾಗಿ ನಗುವಿನ ಮೂಲಕ ಹೇಳಿದ್ದಾರೆ. ಜಗದೀಶ್ ಅವರು. ನನಗೆ ಒಪ್ಪಿಗೆ ಆಗಿದ್ದು ಅಂದರೆ ಆ ಇಬ್ಬರು ಚಂದ್ರುಗಳದ್ದು ಸಿನರ್ಜಿ, ಎಂಥ ಒಳ್ಳೆ ಕೆಮಿಸ್ಟ್ರಿ, ಅವರಿಬ್ಬರದ್ದು ಸ್ಟೇಜ್ ಕೆಮಿಸ್ಟ್ರಿಯಿಂದ ತುಂಬ ಚೆನ್ನಾಗಿತ್ತು. ಲೈಕ್ ಎನ್ ಎಕ್ಸ್ಟೆಂಪೋರಿ ಡ್ರಾಮಾ, ಇದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ಕನ್ನಡ ಸಂಘ. ಥ್ಯಾಂಕ್ ಯು. ರಾಜೇಶ್ವರಿ ಅವರು. ಅಯ್ಯೋ ಇಲ್ಲ ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ಸಿಹಿ ಕಹಿ ಚಂದ್ರು ಅವ್ರದ್ದಂತೂ ಯಾವಾಗ್ಲೂ ತುಂಬ ತಮಾಷೆ, ನಗೋದು, ಆಮೇಲೆ ತುಂಬ ಸ್ಟುಪಿಡಿಟಿಯಿಂದ ಆಡಿಯನ್ಸ್ ನಗಿಸೋದು, ಅದೇ ಪಾತ್ರದಲ್ಲಿ ನೋಡಿದ್ದೀನಿ. ಇದರಲ್ಲಿ ಮಾತ್ರ ಅಷ್ಟು ಸೀರಿಯಸ್ ಆಗಿ ಪರಿಸ್ಥಿತಿ ತುಂಬ ಸ್ಯಾಡ್, ಇದರಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ನನಗೆ ಭಾಳ ಇಂಪ್ರೆಸ್ ಆಯಿತು. ಮುಖ್ಯಮಂತ್ರಿ ಚಂದ್ರು ಕೂಡ ಅಷ್ಟೇ, ಇಷ್ಟು ಸ್ಯಾಡಾಗಿ ಮಾಡಿದ್ದು ನಾನು ನೋಡಿಲ್ಲ. ಸೀರಿಯಸ್ಸು ಅಥವಾ ಹಿಲೇರಿಯಸ್ ಮಾಡಿದ್ದು. ಸೊ ತುಂಬ. ಸುದರ್ಶನ್ ಅವರು. ನಮಸ್ಕಾರ. ಯಾವುದ್ರ ನಾಟಕದ ಕಾಂತ ಮತ್ತು ಕಾಂತ? ಅದು ಒಳ್ಳೆ ಹಳೆಯಬ್ಬರು ಇಬ್ಬರು ಆ್ಯಕ್ಟರ್ಸ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ರೂಪಿಸ್ಬೋದು ಅಂತ ಸುರೇಂದ್ರನಾಥ್ ತೋರಿಸ್ಕೊಡ್ತಾರೆ. ಅವರು ಸುರೇಂದ್ರನಾಥ್ ಒಂಥರ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಅದು ಯು ಕ್ಯಾನ್ ಸಿ. ನನಗೆ ಕೆಲವು ಕಡೆ ಅವರು ಇನ್ನೊಂದು ಚೂರು ಅವ್ರ ಕೆಲಸ ಮಾಡ್ಬೋದು, ಕುಸರಿ ಕೆಲಸ ಅವ್ರು ಇನ್ನೂ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ನೋಯಿಂಗ್ ಸುರೇಂದ್ರನಾಥ್ ಆ್ಯಂಡ್ ನೋಯಿಂಗ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಪ್ಲೇ, ಯಾಕಂದರೆ ಇದೊಂದು ಸನ್ಶೈನ್ ಬಾಯ್ಸ್ ಅಂತ ಒಂದು ಹಳೆ ನಾಟಕದ ಉಡಿಯಾಲನ್ನು ಅದನ್ನು ಫಿಲ್ಮ್ ಮಾಡಿದ್ದಾರೆ. ಸೊ ಅದರದ್ದು ಇಟ್ಕೊಂಡು ಸ್ಫೂರ್ತಿ ತೊಗೊಂಡು ಇದನ್ನು ಮಾಡಿದ್ದಾರೆ. ಸೊ ಐ ಥಿಂಕ್ ಹಿ ಹಸ್ ಡನ್ ವೆರಿ ವೆಲ್ ಟು ಅಡ್ಯಾಪ್ಟ್ ಟು ಇದು ನಮ್ಮ ಇಂಡಿಯನ್ ಮತ್ತು ಕನ್ನಡ ಸಿಚುವೇಶನ್ಗೆ. ಸೊ ಇಟ್ಸ್ ಎ ಎಂಜಾಯಬಲ್ ಈವ್ನಿಂಗ್. ವೀಣಾ ಸುದರ್ಶನ್ ಅವರು. ಈಗ ನೋಡಿದ ನಾಟಕದ ಬಗ್ಗೆ ಅಲ್ಲ, ನನಗೆ ಇಬ್ಬರ ಪಾತ್ರನೂ ತುಂಬ ಚೆನ್ನಾಗಿ ನಿರ್ವಹಿಸಿದ್ರು. ಸಿಹಿ ಕಹಿ ಚಂದ್ರು ಮತ್ತು ಮುಖ್ಯಮಂತ್ರಿ ಚಂದ್ರು. ಅದರಲ್ಲೂ ಅವರು 3 ವಯಸ್ಸಿನ ಹಂತದನ್ನು ಪಾತ್ರದೊಳಗೆ ಹೋಗಿ ಒಳಗೆ ಹೋಗೋದು ಹೊರಗೆ ಬರೋದು ಇದೆಯಲ್ಲ, ಅದನ್ನು ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡಿದ್ರು. ಯಾವ್ಯಾವ ಘಟ್ಟದಲ್ಲಿ ಏನೇನು ಮಾಡಬೇಕು ಅಂತ. ಅದು ನನಗೆ ನಟನೆಯ ವಿಷಯದಲ್ಲಿ ಅದು ಬಹಳ ಇಷ್ಟ ಆಗಿದ್ದು ಒಂದು ಅಂಶ. ಆಮೇಲೆ ವಯಸ್ಸಾದವರ ಪಾತ್ರನ
ಇಬ್ಬರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ವಯಸ್ಸಾದ ನಟರ ಪಾತ್ರ ಇದೆಯಲ್ಲ, ಅದು ನಾಟಕದ ಬಗ್ಗೆ ನನಗೆ ಆಸಕ್ತಿ ಇರೋದ್ರಿಂದ ನಟರ ಒಳಗುದಿಗಳು ಅದು ನನಗೆ ತಟ್ತಾ ಹೋಯಿತು. ಹೇಗೆ ನಟನೆ ಒಮ್ಮೆ ರಂಗದ ಮೇಲೆ ಇದ್ದವರು ಮತ್ತೊಮ್ಮೆ ರಂಗದ ಮೇಲೆ ಬರೋದಕ್ಕೆ ಇಬ್ಬರು ನಟರು ಹೇಗೆ ಒಬ್ಬರನ್ನೊಬ್ಬರು ಅವನಿಂದ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಬರಲ್ಲ, ನನಗಿಷ್ಟ ಇಲ್ಲ, ಆ ಥರದ್ದು ಇದನ್ನು ಒಂದು ಅಂಶ ಇಷ್ಟ ಆಯಿತು. ಪ್ರಕಾಶ್ ರಾಜಶೇಖರಯ್ಯ ಅವರು ಸಬ್ಜೆಕ್ಟ್ ಇಲ್ಲ ಅಂದರೂ ಅದು ತುಂಬ ಪಂಚಿಂಗ್ ಆಗಿತ್ತು. ಡೈಲಾಗ್ಸ್ ಎಲ್ಲ ಈವನ್ ಒಂಥರ ದುಃಖದ ಸೀನ್ಸ್ ಆದ್ರೂ ಆ ಡೈಲಾಗ್ಸ್ ತುಂಬ ಒಂಥರ ಫನ್ನಿಯಾಗಿ ತುಂಬ ಚೆನ್ನಾಗಿತ್ತು. ಪುಷ್ಪಾ ಜಗದೀಶ್ ಅವರು ಕಾಂತಾ ವರ್ಸಸ್ ಕಾಂತಾ ನಾಟಕ ಈಗ ತಾನೇ ನೋಡಿದ್ವಿ. ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂತು. ನಕ್ಕು ನಕ್ಕು ಅಳ್ತೀವಲ್ಲ ಹಂಗಾಯಿತು. ಅದು ಏನು ಬ್ಯಾಕ್ಗ್ರೌಂಡ್ ಏನು ಅಂತ ಏನೂ ಇಲ್ಲ, ಸುಮ್ಮನೆ ಅವ್ರು ಮಾತಾಡೋದು ಅವರಿಬ್ಬರದ್ದು ಇಂಟರ್ಯಾಕ್ಷನ್ನೇ ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಅದು ಹೇಗೆ 1.5 ಗಂಟೆ ಕಾಲ ಕಳೆದ್ವಿ ಅಂತಲೇ ಗೊತ್ತಿಲ್ಲ. ಎರಡೇ ವಂಡರ್ಫುಲ್ ಟೈಮ್. ಭಾಳ ಚೆನ್ನಾಗಿತ್ತು ನಾಟಕ. ನಕ್ಬಿಟ್ವಿ, ಅದನ್ನು ಆಮೇಲೆ ವಿಮರ್ಶೆ ಮಾಡ್ಬೋದು. ಅವ್ರು ವಯಸ್ಸಾದವ್ರು ನಂಗಂದ್ರು ಹಿಂಗಂದ್ರು ಅದೆಲ್ಲ ಆಮೇಲೆ ವಿಮರ್ಶೆ. ಆ ತಕ್ಷಣಕ್ಕೆ ಇಟ್ ಗೇವ್ ಅಸ್ ಎ ಗ್ರೇಟ್ ಎಂಟರ್ಟೈನ್ಮೆಂಟ್. ಸೊ ದಟ್ಸ್ ಮೈ ಪಾಯಿಂಟ್. ಮೈಸೂರು ನಾಗರಾಜ್ ಅವರು ನಾಟಕ ಭಾಳ ಚೆನ್ನಾಗಿತ್ತು. ಸಿಹಿ ಕಹಿ ಚಂದ್ರು ಆಮೇಲೆ ಮುಖ್ಯಮಂತ್ರಿ ಚಂದ್ರು ಇವ್ರ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಅದೇ ನಾವು ಟಿ ವಿಲಿ ಅವ್ರ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀವಿ, ಆದರೆ ಇವತ್ತು ಲೈವ್ ನೋಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಭಾಳ ಚೆನ್ನಾಗಿತ್ತು. ಟೈಮ್ ಹೇಗೆ ಹೋಯ್ತು ಗೊತ್ತೇ ಆಗಲಿಲ್ಲ, 1.5 ಗಂಟೆ. ಓಕೆ, ಥ್ಯಾಂಕ್ ಯು. ರಂಗ ಬೇಕಾದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ, ನೀ ಕೇಳಿದಾಗ ಕೊಡುವೇನು. ಕಾಯದ ಹಾಲಕೆನೆ ಬೇಡಿ ಕಂದಯ್ಯ, ಕಾಡಿ ಕೈ ಬಿಟ್ಟು ಇಳಿಯಾಣ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗೆ, ಕುಡಿ ಹುಬ್ಬು ಬೇವಿನೆಸಳಂಗೆ, ಕುಡಿ ಹುಬ್ಬು ಬೇವಿನೆಸಳಂಗೆ ಕಣ್ಣೋಟ, ಶಿವನ ಕೈ ಅಲಗು ಹೊಳೆದಂಗೆ. ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನಂತ, ಮಕ್ಕಳಿರಲವ್ವ ಮನೆ ತುಂಬ. ಜೋಗೋಳ ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದಂಗೆ, ಜೋಗೂಳದಾಗ ಅತಿ ಮುದ್ದ. ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನಂಥ, ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನಂಥ, 10 ಮಕ್ಕಳು ಇರಬಹುದು.
ಇದು ಸಿಡ್ನಿ ಕನ್ನಡ ವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಕಾಂತ ಮತ್ತು ಕಾಂತ ನಾಟಕದ ನಟರಾದ ಮುಖ್ಯಮಂತ್ರಿ ಚಂದ್ರು ಮತ್ತು ಸಿಹಿ ಕಹಿ ಚಂದ್ರು ಹಾಗೂ ನಿರ್ದೇಶಕ ಸುರೇಂದ್ರನಾಥ್ ಅವರನ್ನು ಕಂಡು ಮಾತನಾಡಿಸುವ ಅವಕಾಶ ನಮಗೆ ಒದಗಿತು. ಇದೋ ಕೇಳಿ ಅವರೊಡನೆ ಒಂದು ಸಂದರ್ಶನ. ಇದನ್ನು 2 ಭಾಗಗಳಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಒಂದು ಮಾತು ನಿಮಗೆ ಹೇಳಬೇಕು, ಕಾರ್ಯಕ್ರಮಕ್ಕೆ ಮೊದಲೇ ಇದನ್ನು ಧ್ವನಿ ಮುದ್ರಿಸಲಾಗಿತ್ತು. ಶ್ರೋತೃಗಳೇ, ನಿಮಗೆ ತಿಳಿದ ಹಾಗೆ ನಿನ್ನೆ ತಾನೇ ಸಿಡ್ನಿಯಲ್ಲಿ ಕಾಂತ ಮತ್ತು ಕಾಂತ ನಾಟಕದ ಪ್ರದರ್ಶನ ನಡೆದಿದೆ. ನಿನ್ನೆ ದಿವಸ ಅದಕ್ಕಾಗಿ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿರುವ ಮುಖ್ಯಮಂತ್ರಿ ಚಂದ್ರು, ಸಿಹಿ ಕಹಿ ಚಂದ್ರು ಮತ್ತು ನಿರ್ದೇಶಕ ಸುರೇಂದ್ರನಾಥ್ ಅವರನ್ನು ಮಾತನಾಡಿಸುವ ಒಂದು ಭಾಗ್ಯ ನಮಗೆ ದೊರಕಿತ್ತು. ಆ ಸಂದರ್ಶನದ ಭಾಗಗಳನ್ನು ಈಗ ಪ್ರಸಾರ ಮಾಡುತ್ತಿದ್ದೇವೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗವಹಿಸುತ್ತಾ ಇರುವವರು ಗೋಪಿನಾಥ್ ಮತ್ತು ಸೀತಾ ಕೇಶವ. ಈಗ ಮುಖ್ಯಮಂತ್ರಿಗೆ ಚಂದ್ರು ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ಸಿಹಿ ಕಹಿ ಚಂದ್ರು ಅವರಿಗೆ ನಮಸ್ಕಾರ. ಮತ್ತು ಸುರೇಂದ್ರನಾಥ್ ಅವರಿಗೆ ನಮಸ್ಕಾರ. ಈಗ ಈ ನಾಟಕದ ವಿಚಾರ ಸ್ವಲ್ಪ ಕೇಳೋಣ ಅಂತ. ಏನು ಈ ನಾಟಕದ ಬಗ್ಗೆ ನೀವು ಏನು ಹೇಳ್ತೀರಾ? ಏನು ಈ ನಾಟಕ ಅಂತ ಅದ್ರ ಬಗ್ಗೆ ನೀವು ಮುಖ್ಯಮಂತ್ರಿ ಚಂದ್ರುಗಳು ಏನು ಹೇಳ್ತೀರಾ? ಅಲ್ಲ, ನಿಮ್ಮ ಬಾಯಿಂದಲೇ ಈಗ ಸಿಡ್ನಿನಲ್ಲಿ ಆಯ್ತು ಅಂತ ಆಯ್ತು, ನೀವು ನೋಡಿದ್ದೀರಾ ನಾಟಕನ, ಆದ್ರೆ ತುಂಬಾ ಚಪ್ಪಾಳೆ ಹೊಡೆದಿದ್ದೀರಾ, ತುಂಬಾ ನಕ್ಕಿದ್ದೀರಾ. ಅದಕ್ಕಿಂತ ಬೇರೆ ಏನು ಹೇಳೋದು? ಇನ್ನೇನಾದ್ರೂ ಒಳಗಡೆ ಕೆದಕದಿದ್ರೆ ಹೇಳಿ, ನಾವು ಹೇಳ್ತೀವಿ. ಇನ್ನು ಮಾಡೋದಿದ್ರೆ ಹೇಳ್ತೀವಿ. ಮ್ಯಾಕ್ಸಿಮಮ್ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡಬೇಕು, ಆನಂದ ಕೊಡಬೇಕು, ಮತ್ತು ಎಲ್ಲೋ ಒಂದು ಕಡೆ ಇದು ಮುಂದುವರಿಬೇಕು, ಎಲ್ಲ ಕಡೆಗೂ ಮನರಂಜನೆ ಅನ್ನೋದನ್ನ ಉದ್ದೇಶ ಇಟ್ಕೊಂಡಿದ್ದಾರೆ. ನಮ್ಮ ಬರೆದಂತ ನಿರ್ದೇಶಕರು ಅದ್ಭುತವಾದ ನಟರು, ಲೇಖಕರು, ಅದ್ರ ಜೊತೆಗೆ ಕಲಾವಿದರು ಕೂಡ, ಅದ್ರಲ್ಲಿ ಅವರು ಕೂಡ ಪಾತ್ರ ಮಾಡ್ತಾರೆ. ಹಾಗಾಗಿ ಸಿಹಿ ಕಹಿ ಚಂದ್ರು ಅಂತ ಅಂದ್ರೆ ಸ್ವಲ್ಪ ಬಹುತೇಕ ಹಾಸ್ಯಕ್ಕೆ ಹೆಚ್ಚಿನ ಪ್ರಧಾನವನ್ನ ಮಾಡ್ತಾರೆ ಅಂತಕ್ಕಂಥ ಗಮನಿಸಿದ್ದೀರಾ. ಎಲ್ಲ ಪಾತ್ರಗಳನ್ನು ಮಾಡ್ತೀವಿ. ನಾವಿಬ್ಬರು ಮಾಡಿರ್ತಕ್ಕಂಥದ್ದು ಮೊದಲನೇ ನಾಟಕ ಆಗಿದ್ದರಿಂದ ಕಷ್ಟ ಬಿದ್ದು ಮಾಡಿಸಿದ್ದಾರೆ ನಮ್ಮ ಕೈಲಿ. ಈ ವಯಸ್ಸಿನಲ್ಲೂ ಕೂಡ ನಮ್ಮ ಚೇಷ್ಟೆಗಳನ್ನೆಲ್ಲ ತಡ್ಕೊಂಡು ನಿರ್ದೇಶಕರು ಒಳ್ಳೆ ನಾಟಕವನ್ನು ಕೊಟ್ಟಿದ್ದಾರೆ ಅಂತ ನಮಗೂ ಅನ್ಸುತ್ತೆ. ನಾವು ಮಾಡಿದ್ದೀವಿ ಅಂತ. ಯಾರ ವಯಸ್ಸು? ನನ್ನ ವಯಸ್ಸು, ನಿಮಗೆ ವಯಸ್ಸಾಗಿದೆ ಅನ್ನೋ ದೃಷ್ಟಿಯಿಂದ ಅದು ಇವಾಗ ಸುರೇಂದ್ರನಾಥ್ ಅವ್ರು ಮಾತಾಡ್ತಾರೆ. ಸಿಹಿ ಕಹಿ ಚಂದ್ರು ನೀವೇನ್ ಹೇಳ್ತೀರಾ? ಎಲ್ಲ ಮುಖ್ಯಮಂತ್ರಿ ಚಂದ್ರು ಹೇಳಿದ್ದೆಲ್ಲ ಕರೆಕ್ಟು, ಅದು ಸತ್ಯ, ಅದು ಅದರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಈ ವಯಸ್ಸಲ್ಲಿ ನಮ್ಮ ಕೈಯಲ್ಲಿ ನಾಟಕ ಮಾಡಿಸ್ತಾ ಇದ್ದಾರೆ ಅಂದರೆ ಅವರು ನಮ್ಮ ವಯಸ್ಸಿನವರಾಗಿರೋದ್ರಿಂದ, ಸೊ 3 ಜನ ಆಲ್ಮೋಸ್ಟ್ ಸೇಮ್ ವಯಸ್ಸಿರೋದ್ರಿಂದ ಇಂಥ ಒಂದು ನಾಟಕದ ಪ್ರಯತ್ನನೇ ಒಂದು ನಿಜವಾಗ್ಲೂ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಆ್ಯಂಡ್ ನಾಟಕ ಎಲ್ಲ ಎಮೋಷನ್ಸ್ ಇರ್ತಕ್ಕಂಥ ನಾಟಕ. ಅಂದರೆ ನಿಮಗೆ ಹಾಸ್ಯನೂ ಇದೆ, ನೋವು ಇದೆ, ಖುಷಿನೂ ಇದೆ, ಸ್ವಲ್ಪ ಸಸ್ಪೆನ್ಸ್ ಎಲಿಮೆಂಟು ಇದೆ, ಎಲ್ಲ ಇದೆ. ಸೊ ಹಾಗಾಗಿ ಎಲ್ಲ ಭಾವನೆಗಳನ್ನು ಕಟ್ಕೊಡುವಂಥ ಒಂದು ಅದ್ಭುತವಾದ ನಾಟಕ ಇದು. ಈ ನಾಟಕದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸುರೇಂದ್ರನಾಥ್ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸುರೇಂದ್ರನಾಥ್ ಅವರೇ, ಏನು ಹೇಳಬೇಕಿತ್ತು ಎಲ್ಲ ನಾಟಕದಲ್ಲಿ ಹೇಳಾಗಿದೆ. ನಾಟಕದ ಬಿಟ್ಟು ಅದರಿಂದ ಆಚೆ ಇನ್ನೇನು ಹೇಳಲಿಕ್ಕಿಲ್ಲ ನನಗೆ. ಇಬ್ಬರು 40-45 ವರ್ಷದ ಫ್ರೆಂಡ್ಸ್, ಇಬ್ಬರು ಜೊತೆಗಿದ್ದೀವಿ. ಸೊ ಮುಖ್ಯಮಂತ್ರಿ ಚಂದ್ರ ಭಾಳ ಹಿಂದಿಂದ, ಇದು ಸುಮಾರು ಒಂದು 5-6 ವರ್ಷದ ಕೆಳಗಿಂದ ಶುರುವಾಗಿದ್ದು. ಮೊದಲನೇ ಪ್ರದರ್ಶನ ಆಗಿದ್ದು 2021ರಲ್ಲಿ ಅನಿಸುತ್ತೆ. ಅದಕ್ಕಿಂತ ಹಿಂದೆ ಒಂದು 4 ವರ್ಷದ ಹಿಂದಿಂದ ಶುರು ಮಾಡಿದ್ದ ಇವನು ಮುಖ್ಯಮಂತ್ರಿ ಚಂದ್ರು. ನಾವೆಲ್ಲ ನೀನು ತಾನು ಅಂತ ಮಾತಾಡ್ತೀವಿ, ಯಾಕಂದ್ರೆ 40 ವರ್ಷದ ಗೆಳೆಯರು ನಾವೆಲ್ಲ. ಸೊ ಅವಾಗಿಂದ ಇವನು ಗಂಟು ಬಿದ್ದಿದ್ದ, ನಾವು ನಾಟಕ ಮಾಡೋಣ ಅಂತೇಳಿ. ಅವಾಗ ಬರಿತೀನಿ ಅಂತಿದ್ದೆ. ಅದೇನೋ ಒಂದು ಬರದೆ, ಆಮೇಲೆ ಇವನು ಸೇರಿದ್ರೆ ಒಳ್ಳೇದು ಅಂತೇಳಿ ಇಬ್ಬರು ಚಂದ್ರಗಳನ್ನು ಇಟ್ಕೊಂಡು ನಾಟಕ ಮಾಡಿದ್ದಾಯ್ತು. ಈ ನಾಟಕ ಈಗ ನಡೀತಾ ಇದೆ. ಅದು ಚೆನ್ನಾಗಿದೆ ನೋಡಿ. ಚಂದ್ರು ಕಾಂತ ಮತ್ತು ಕಾಂತ ಒಂಥರ ಚೆನ್ನಾಗಿ ಐಡಿಯಾ ಇದ್ದಿದ್ದೆ ಅದು. ಹೌದು, ಕ್ರೇಮರ್ ವರ್ಸಸ್ ಕ್ರೇಮರ್ ತರ ಚೆನ್ನಾಗಿ ಹೊಂದುತ್ತೆ. ಈಗ ಗೋಪಿನಾಥ್ ಅವ್ರಿಗೆ, ಆಮೇಲೆ ಸುರೇಂದ್ರನಾಥ್ ಅವರೇ, ಈ ನಾಟಕನ ಬರಿಬೇಕು ಅಂತ ಏನು ಐಡಿಯಾ ಅಂತ ನೀವು ಬರೆದ್ರಿ ಇದನ್ನ? ಒಂದು, ಇದು ರಂಗಭೂಮಿಗೆ ಸಂಬಂಧಪಟ್ಟಿದ್ದು. ಇಬ್ಬರು ನಟರ ನಡುವೆ ಆಗುವಂತಹದ್ದು. ನಟರಿಗೆ ಎಲ್ಲರಿಗೂ ಗೊತ್ತು, ಒಂದು ಬಹಳ ದೊಡ್ಡ ಈಗೋ ಇರುತ್ತೆ ಅಂತ. ಎಲ್ಲ ನಟರಿಗೂ ಈಗೋ ಇರ್ತದೆ.
ಅದರಲ್ಲೂ ಇಬ್ಬರು ಪ್ರಸಿದ್ಧರಾಗ್ಬಿಟ್ರೆ ಇನ್ನೂ ಬಹಳ ಪ್ರಾಬ್ಲಮ್. ಯಾಕಂದ್ರೆ ಇಬ್ಬರಿಗೂ ಒಬ್ರಿಗೂ ಈಗೋ ಇರುತ್ತೆ. ಎರಡನೇದು ಮುಖ್ಯವಾಗಿ ನಮಗೆಲ್ಲ ವಯಸ್ಸಾಗ್ತಾ ಇದೆ. ಈಗ ನಾನು ಯುವಕರ ಬಗ್ಗೆ ನಾಟಕ ಬರೆಯೋದು ಬಹಳ ಕಷ್ಟ. ಯಾಕೆ ನಾನು ಅದು ವಯಸ್ಸು ದಾಟಿಬಿಟ್ಟಿದ್ದೀನಿ. ನನಗೆ ಏನು ಹೊಳೆಯೋದಿದ್ರೂ ಕೂಡ ನನ್ನ ಅನುಭವಗಳೇನಿದೆ ಅದನ್ನು ನಾನು ನಾಟಕದಲ್ಲಿ ತರಬೇಕಾಗ್ತದೆ. ಸೊ ಇಬ್ಬರು ವಯಸ್ಸಾದ ನಟರು, ಇಬ್ಬರಿಗೊಂದು 70 ವಯಸ್ಸಾಗಿರುತ್ತೆ. ಅವರ ಬಗ್ಗೆ ಇದು. ಸೊ ನಟನೆ ಮತ್ತು ವಯಸ್ಸಾದರೂ ಅದು ನನಗೆ ಭಾಳ ಹತ್ತಿರವಾದದ್ದು. ಯಾಕೆ ನಾನು ನನ್ನ ನಾಟಕದಲ್ಲೇ ಬೆಳೆದವನು, ಮತ್ತು ದಾರಿ ತಪ್ಪಿ ಬೇರೆ ಎಲ್ಲೆಲ್ಲೋ ಹೋಗಿದ್ದರೂ ನಾಟಕದಲ್ಲೇ ಇದ್ದವನು ನಾನು. ಅಥವಾ ವಯಸ್ಸಾಗಿದೆ. ಇದು ಎರಡು ನನಗೆ ಭಾಳ ಹತ್ತಿರವಾಗಿದೆ. ಯಾಕೆ ನನಗೆ ಸಾಧ್ಯ ಇರೋದೇ ಎರಡು. ಈಗ ಒಂದು 5 ವರ್ಷದ ಮಕ್ಕಳಿಗೆ ನಾಟಕ ಬರೀಲಿಕ್ಕೆ. ಯಾಕೆ ನನಗೆ 5 ವರ್ಷದ ಮೊಮ್ಮಗ ಇದ್ದಾನೆ. ಈಗ ಅವನನ್ನು ನೋಡ್ತಾ ಇರೋದ್ರೂ ನನಗೆ ಬಹಳಷ್ಟು ಹೊಳೀತದೆ. ಇಲ್ಲ ಅಂದರೆ 70-60 ವರ್ಷದ ಮುದುಕರ ಬಗ್ಗೆ ನಾಟಕ ಬರೀಲಿಕ್ಕೆ ಸಾಧ್ಯ ನನಗೀಗ. ಮೊದಲು ಎಲ್ಲ ಥರದ ನಾಟಕ ಬರೆದು ಇವಾಗ ನನಗೆ ಅಲ್ಲೇ. ಹಾಗಾಗಿ ಇದು ಎರಡು ಸೇರ್ಕೊಳ್ತದೆ, ನಟನೆ ಮತ್ತು ವಯಸ್ಸಾದವರ ಕಥೆ ಏನು, ವಯಸ್ಸಾದವರಿಗೆ ಹೇಗೆ ನಾವು ನೋಡ್ತೀವಿ, ವಯಸ್ಸಾದರು ಈಗಿನ ಸಮಾಜದಲ್ಲಿ ವಯಸ್ಸಾದವರಿಗೆ ಏನಾಗುತ್ತೆ, ಹೇಗೆ ಬೆಳೀತಾರೆ, ಹೇಗೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಈ ಸೀನಿಯರ್ ಸಿಟಿಸನ್ಸ್ ಅಂತ ಏನನ್ನು ನಾವು ಕರಿತೀವಿ, ಅವರು ಮೋಸ್ಟ್ ನೆಗ್ಲೆಕ್ಟೆಡ್ ಆ್ಯಂಡ್ ಇಗ್ನೋರ್ಡ್ ಸೆಕ್ಷನ್ ಆಫ್ ದ ಸೊಸೈಟಿ. ಎಲ್ಲ ಕಡೆ ನೋಡ್ತಿದ್ದೆ, ನನ್ನ ಸಣ್ಣ ಹಳ್ಳಿಗಳಲ್ಲೂ ಕೂಡ. ಆಮೇಲೆ ಸೊಸೈಟಿಲಿ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ಇಟ್. ಸೊ ಅದು ಹೊಳಿತಾ ಇರುತ್ತೆ. ಯಾಕಂದರೆ ಈವನ್ ನಾನು ಆ ಜಾಗಕ್ಕೆ ಸೇರ್ತಾ ಇದ್ದೀನಿ ಈಗ. ಸೊ ಏನಾಗ್ಬೋದು ಅವರಿಗೆ, ಒಂಟಿತನ ಎಷ್ಟರ ಮಟ್ಟಿಗೆ ಕಾಡುತ್ತೆ ಅವರಿಗೆ, ವಯಸ್ಸಾದವ್ರಿಗೆ. ಯಾಕೆ ಹಂಗೆ ಆಗ್ತಾರೆ ಅವರು ಅಂದರೆ ಅವ್ರನ್ನ ಯಾಕೆ ಸೊಸೈಟಿ ಒಂದು ರೀತಿಯಿಂದ ಬದಿಗಿಟ್ಬಿಡುತ್ತೆ, ಯಾಕೆ ಅವ್ರನ್ನ ಒಳಗೆ ತಗೊಳ್ಳಲ್ಲ. ಇದ್ದಕ್ಕಿದ್ದಂಗೆ ಅವ್ರು ಯಾತಕ್ಕೆ ನಮಗೆ ಹೆವಿ ಅನ್ಸ್ಲಿಕ್ಕೆ ಶುರು ಆಗ್ತಾರೆ, ಯಾಕೆ ನಮಗೆ ಭಾರವಾಗ್ತಾರೆ ಅವರು. ಇದು ನಾನು ಹಿಂದೆ ನಾ ತುಕಾರಾಮಲ್ಲ ನಾಟಕದಲ್ಲೂ ಇದ್ರ ಬಗ್ಗೆ ಇತ್ತು. ಈಗ ಇದರಲ್ಲಿ ಸ್ವಲ್ಪ ವಿಸ್ತೃತವಾಗಿದೆ. ಹಾಗಾಗಿ ಇದು ನಾಟಕ ಸಾಧ್ಯ. ಮುಖ್ಯಮಂತ್ರಿ ಅವರು ನೀವು ಇದೇ ಭಾವನೆಯನ್ನು ಶೇರ್ ಮಾಡ್ತೀರಾ ಹೇಗೆ? ಇಲ್ಲ, ಇದು ಸಹಜವಾದ ವಿಚಾರ. ಅಂದರೆ ಇದರೊಳಗೆ ಕಲ್ಪನೆ ಇಲ್ಲ, ಕಾಲ್ಪನಿಕವೂ ಅಲ್ಲ, ಯೋಚನೆ ಮಾಡಿ ಊಹೆಯಿಂದ ಬರೆದಂಥದ್ದು ಅಲ್ಲ. ಊಹೆ ಅವ್ರು ಹೇಳಿದಾಗೆ ಅನುಭವ, ನಮ್ಮ ವಯಸ್ಸಿನ ಅನುಭವ ಮತ್ತು ನಮ್ಮ ಥರದಲ್ಲಿ ಎಷ್ಟೋ ಜನದ್ದು ಅನುಭವಗಳನ್ನು ಚಿಕ್ಕದಾಗಿ 1.5 ಗಂಟೆಯಲ್ಲಿ ಏನೇನು ಹೇಳೋದಕ್ಕೆ ಸಾಧ್ಯವೋ ಅವ್ರು ಹೇಳಿದಾಗೆ ಎಲ್ಲ ಹಂಗಾಗಿದೆ. ಎಲ್ಲ ರಸಗಳು ಅಂತೀವಲ್ಲ ಇದರಲ್ಲಿ, ದುಃಖ, ಹಾಸ್ಯ ಮತ್ತು ಅದರ ಸಮಸ್ಯೆಗಳು ಇವೆಲ್ಲವನ್ನೂ ಜೋಡಿಸಿ 1.5 ಗಂಟೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ಭುತವಾದ ಆ್ಯಸ್ ಇಟ್ ಈಸ್ ಒಬ್ಬೊಬ್ಬರಿಗೂ ಹೋಲಿಕೆ ಆಗ್ತಕ್ಕಂಥದ್ದು. ಈಗ ನನಗಾಗ್ಬೋದು, ನಿಮ್ಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು, ಒಂದು ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು. ಹಾಗಾಗಿ ಆ ನಾಟಕ ಚೆನ್ನಾಗಿ. ಆಮೇಲೆ ಇನ್ನೊಂದು, ಹೆಚ್ಚು ಖರ್ಚಿಲ್ಲದೆ ನಾಟಕ, ಕೇವಲ ಮಾತು ಮತ್ತು ಅಭಿನಯದ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರೊಳಗೆ ಆ ಮಾತುಗಳು ಮತ್ತು ಅಂದ್ರೆ ಅದ್ದೂರಿಯಾದ ಸ್ಟೇಜ್ ಅವೆಲ್ಲ ಏನೋ ಸೆಟ್ ಆಫ್ ಇಟ್ ಏನಿಲ್ಲ. ಒಂದು ಪಾರ್ಕು, ಇನ್ನೊಂದು ಮನೆ, 2 ಮನೆ, ಅಲ್ಲಿ ನಡೆಯೋ ಘಟನೆಗಳನ್ನ ಮಾತು ಕೇಳಿಸ್ಕೊಳ್ಳೋದ್ರಿಂದ ತಪ್ಪಾಗುತ್ತೆ. ಅಷ್ಟು ಚಂದವಾಗಿ ಬರೆದಿದ್ದಾರೆ, ಅದನ್ನೇ ಹೇಳ್ಬೋದು. ನಾಟಕ ಚೆನ್ನಾಗಿ ಹೋಗ್ತಾ ಇದ್ದೆ, ಮಾಡ್ತಾ ಇದ್ದೀವಿ. ನಮ್ಗೆ ಕರೆಕ್ಟಾಗಿ ಇದ್ದೀವಿ ಬೇರೆ ವಯಸ್ಸು, ಅಂದ್ರೆ ಅದೇ ವಯಸ್ಸು ನಿಮಗೆ ಹೇಳಿ ಮಾಡಿಸಿದಂಗ. ಬಹುತೇಕ ಹೆಚ್ಚು ಕಡಿಮೆ ನಮ್ಮನ್ನ ಹತ್ರದಿಂದ ಇನ್ನೂ ಕೆಲವು ವಿಚಾರಗಳು ತಿಳ್ಕೊಂಡು ಬಂದ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ನಿಮ್ಗೆ ಇಡ್ತಿರೋದ್ರಿಂದ ನಮ್ಗೆ ಸಂತೋಷ ಆಗಿದೆ. ನೀವು ಶ್ರೀ ಕೈ ಚಂದ್ರ ಅವ್ರು ಏನು ಹೇಳ್ತೀರ? ನಿಜ ಇದು. ಯಾಕಂದರೆ ವಯಸ್ಸು ಆಗ್ತಾ 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 ನಮಗೆ ಗೊತ್ತಿಲ್ಲದಿರೋ ನಾವು ಒಂಟಿ ಆಗಕ್ಕೆ ಶುರುವಾಗ್ತೀವಿ. ಮತ್ತು ಒಂದು ರೀತಿಯ ಭಯ ಕಾಡಕ್ಕೆ ಶುರುವಾಗುತ್ತೆ. ಆ ಭಯ ಮತ್ತು ಆ ಒಂಟಿತನ ಎರಡನ್ನೂ ಭಾಳ ಅದ್ಭುತವಾಗಿ ನಾಟಕದಲ್ಲಿ ಕಟ್ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳಿದಾಗೇನೆ ಒಂದು ಈಗೋ ಯಾವ ಥರ ಪ್ಲೇ ಮಾಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಭಿನಯಿಸುವಾಗ ಹೆಚ್ಚಿಗೆ ಶ್ರಮ ಪಡಬೇಕಾಗಿಲ್ಲ, ಯಾಕೆಂದರೆ ನಮ್ಮ ವಯಸ್ಸಿನ ಪಾತ್ರಗಳಿದೆ. ಸೊ ಪಾತ್ರಕ್ಕೆ ತಕ್ಕನಾಗ ವಯಸ್ಸು ಅಥವಾ ವಯಸ್ಸಿಗೆ ತಕ್ಕನಾಗ ಪಾತ್ರ, ಹಿಂಗಾದರೂ ಹೇಳ್ಬೋದು. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಾಟಕ. ಎಲ್ಲ ಕಡೆ ನಾವು ಅಭಿನಯಿಸಿದ ಅಷ್ಟೂ ಜಾಗದಲ್ಲಿ ಅಷ್ಟೂ ಶೋಗಳು ಚೆನ್ನಾಗಿ ಜನ ರಿಸೀವ್ ಮಾಡಿದ್ದಾರೆ ಮತ್ತು ಹೌಸ್ಫುಲ್ ಶೋಗಳಾಗಿದೆ. ಮತ್ತೆ ನೋಡಬೇಕು ಅಂತ ಆಸೆ ಪಡುವಂಥವರು ತುಂಬ ಜನ ಇದ್ದಾರೆ. ಸುಮಾರು 50 ಪ್ರದರ್ಶನ ಆಗಿದೆ ಅಂತ ಕೇಳಿದೆ. ಅದು ಅಲ್ಲದೆ ಈಗ ಆಸ್ಟ್ರೇಲಿಯಾನಲ್ಲಿ ಕೂಡ ಸಿಡ್ನಿ ಅಲ್ಲದೆ ಮೆಲ್ಬರ್ನ್, ಪರ್ತ್, ಬ್ರಿಸ್ಬೇನ್ ನಲ್ಲಿ ಆಗ್ತಾ ಇದೆ ಈ ನಾಟಕ. ಹೌದು, ತುಂಬಾ ಸಂತೋಷದ ವಿಚಾರ. ಗೋಪಿನಾಥ್, ಇದು ನಮ್ಮ ಸಿಡ್ನಿ ಮತ್ತು ಕರ್ನಾಟಕ ಬಿಟ್ಟು ಬೇರೆ ಯಾವ್ಯಾವ ದೇಶದಲ್ಲಿ ನಾಟಕ ಆಗಲೇ ಪ್ರದರ್ಶನ ಆಗೋಗಿದೆ?
ಅಮೇರಿಕಾದಲ್ಲಿ ಮಾಡಿದ್ದೀವಿ. ಅಮೇರಿಕಾದಲ್ಲಿ ಸುಮಾರು ಒಂದು 8 ಪ್ರದರ್ಶನ ಕೊಟ್ಟಿದ್ದೀವಿ. ಮತ್ತೆ ಬೆಂಗಳೂರು ಮತ್ತೆ ಇಲ್ಲಿ ಅಷ್ಟೇ. ಬಹುತೇಕ 1 ವರ್ಷದಿಂದ ಅಂತ ಕಾಣಿಸುತ್ತೆ ಅಲ್ಲಿ ನಾವು. ಹೌದು. ಆಮೇಲೆ ಸುಲಭ. ಆಮೇಲೆ ಹೆಣ್ಪಾತ್ರಗಳು ಬರ್ತವೆ, ಮಾತಿನಲ್ಲಿ ಬರ್ತವೆ, ನೀವು ಊಹೆ ಮಾಡ್ಕೋಬಹುದು ಅವ್ರು ಯಾರ್ಯಾರು ಅಂತ. ಆ ಥರದಲ್ಲಿ ಕೆಲವು ಬರ್ತವೆ. ಈಗ ನನಗೆ ಇನ್ನೊಂದು ಮೂಲಭೂತವಾದ ಪ್ರಶ್ನೆ ಬರುತ್ತೆ. ಇವತ್ತು ಸಾಮಾನ್ಯವಾಗಿ ಎಲ್ಲ ಸೀರಿಯಲ್ ನೋಡ್ತಾರೆ, ಎಲ್ರಿಗೂ ಜನಕ್ಕೆ ಸೀನಿಯರ್ಸ್ ಇದು ಸೀರಿಯಲ್ ಹುಚ್ಚಿಡ್ದಿದೆ ಅಂದ್ರೂ ತಪ್ಪಾಗೋದಿಲ್ಲ. ಆದ್ರೆ ತುಂಬಾ ಜನಪ್ರಿಯವಾದ ನಟ ಏನಾರು ಆಕ್ಟ್ ಮಾಡಿದ್ರೆ ಆ ಸಿನಿಮಾಕ್ಕೂ ಹೋಗಿ ತುಂಬ್ಕೋತಾರೆ ಜನ. ಈ ಸಂದರ್ಭದಲ್ಲಿ ನಾಟಕದ ಪಾತ್ರ ಏನು, ನಾಟಕದ ಫ್ಯೂಚರ್ ನಿಮ್ಗೆ ಏನ್ ಅನ್ಸುತ್ತೆ? ಜೀವಂತ ಕಲೆ ಇದು, ಲೈವ್ ಪ್ರೋಗ್ರಾಮ್ ಅಲ್ವೇ. ಇದಕ್ಕಿರೋವಷ್ಟು ಗೌರವ, ಬೆಲೆ ಮತ್ತೆ ಇನ್ಯಾವತ್ತೂ ಸಿಕ್ಕೋದು. ಯಾಕಂದ್ರೆ ನೀವು ನಮ್ಮ ಸೈಜ್ ನಲ್ಲೇ ನಮ್ಮ ಮುಂದೆ ನೋಡ್ತೀರಾ ಆನ್ ದಿ ಸ್ಟೇಜ್ ಲೈವ್. ಆಮೇಲೆ ನಾವೇನ್ ಪ್ರತಿದಿನ ಮಾಡಿದ್ರು ಕೂಡ ಹೊಸದಾಗೆ ಇರುತ್ತೆ. ಯಾಕೆಂತಂದ್ರೆ ಒಂದು ರೆಕಾರ್ಡ್ ಆಗ್ಬಿಟ್ಟಾಗ ಟಿವಿ ಆಗಲಿ ಸಿನಿಮಾ ಆಗಲಿ, ಅದನ್ನೇ 15 ವರ್ಷ ಹೋದ್ರು ಅದೇ ಕೈ ಹಂಗೆ ತಿರುಗಿಸಿರ್ತೀನಿ, ಹಂಗೆ ಮಾಡಿರ್ತೀನಿ. ಇಲ್ಲಂಗಾಗಿ ಇವತ್ತು ನೋಡಿರ್ತೀರ ನಾಟಕ, ಆ ಜಾಗದಲ್ಲಿ ಮತ್ತೆ ಕೂತ್ಕೊಂತೀನೋ ಇಲ್ವೋ, ಅವತ್ತೇನಾಗಿರ್ತದೋ ನಮ್ಮ ಮನಸ್ಥಿತಿ ಗೊತ್ತಿಲ್ಲ. ನಾಟಕ ಅದೇ ಥರ ಇರುತ್ತೆ. ಅಭಿನಯದಲ್ಲಿ ಬಹಳ ವ್ಯತ್ಯಾಸಗಳಾಗುತ್ತೆ, ಧ್ವನಿ ವ್ಯತ್ಯಾಸ ಆಗುತ್ತೆ, ಜಾಗಗಳು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಜೀವಂತ ಕಲೆ ಆದ್ದರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಅಂತ ಹೇಳ್ಬೋದು. ಕಲೆಗಳು ಅವೆಲ್ಲಾನು ಕಾಪಿ ಇಡು, ಪೇಸ್ಟ್ ಮಾಡೋದು ಮಾಡಿಕೊಂಡು ತಪ್ಪಾದ ಸರ್ಮ. ಇಲ್ಲಿ ತಪ್ಪಿನ ಪ್ರಶ್ನೆ ಇಲ್ಲ. ಮಾಡ್ತಿರೋ ಅದೇನೇ, ನಿಮ್ಗೇನ್ ತೋರಿಸ್ತೀವೋ ಅವತ್ತು ಅದೇನೆ. ನಾಳೆ ತೋರಿಸುವಾಗ ನಿಮ್ಗೆ ಅವ್ರು ಬಿಟ್ಟಿರ್ಬೋದು, ನಾವು ಅದನ್ನ ತೋರಿಸಿ ಸಂಗೀತ ಕಚೇರಿ. ಅದರಿಂದ ಲೈವ್ ಪ್ರೋಗ್ರಾಮ್ ಜೀವಂತ ಕಲೆ ಅಷ್ಟೇ. ಥಿಯೇಟ್ರಿಗೆ ಸಾವಿಲ್ಲ. ಯಾಕೆಂದರೆ ನಾವೆಷ್ಟೇ ಸಿನಿಮಾಗಳು ಅಥವಾ ಸೀರಿಯಲ್ಗಳು ಏನೇ ಇದ್ರೂ ಕೂಡ ರಂಗಭೂಮಿ ಮಾಡೋದ್ರಲ್ಲಿ, ರಂಗಭೂಮಿ ನೋಡೋದ್ರಲ್ಲಿ, ನಾಟಕ ನೋಡೋದ್ರಲ್ಲಿ, ನಾಟಕ ಮಾಡೋದ್ರಲ್ಲಿ ಎರಡರಲ್ಲೂ ಇರ್ತಕ್ಕಂಥ ಸುಖ ಇದೆಯಲ್ಲ, ಅದು ಬೇರೆ ಯಾವ ಮೀಡಿಯಾದಲ್ಲೂ ಸಿಕ್ಕೋದಿಲ್ಲ. ನೀವು ಪರದೆ ಮೇಲೆ ನಮ್ಮನ್ನು ನೋಡಿದಾಗ ನಿಮಗಾಗೋ ಅನುಭವನೇ ಬೇರೆ, ಲೈವ್ ಆಗಿ ನಮ್ಮನ್ನು ಸ್ಟೇಜ್ ಮೇಲೆ ನೋಡಿದಾಗ ನಿಮ್ಗಾಗೋ ಅನುಭವನೇ ಬೇರೆ. ಹಾಗೆ ನಮಗೂ ಕೂಡ ಕ್ಯಾಮರಾ ಮುಂದೆ ಅಭಿನಯಿಸಿದಾಗ ಆಗೋ ಅನುಭವ ಬೇರೆ, ಆಮೇಲೆ ಪ್ರೇಕ್ಷಕರ ಮುಂದೆ ಅಭಿನಯಿಸಿದಾಗ ವೈಯಕ್ತಿಕವಾಗಿ ನಮಗಾಗೋ ಅನುಭವನೇ ಬೇರೆ. ಸೊ ಈ ಅನುಭವ ಇದೆಯಲ್ಲ, ಇದನ್ನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಶಾಶ್ವತವಾಗಿರುವಂಥ ಒಂದು ಮೀಡಿಯಾ. ಬೇರೆ ಯಾವುದೇ ಎಷ್ಟೇ ಅಬ್ಬರ ಮಾಡಿದ್ರೂ ಕೂಡ ಇದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಜನಕ್ಕೆ ನೇರವಾಗಿ ತಟ್ಟುತ್ತೆ. ನಿಮ್ಮ ಅನುಭವನು ಎದುರಿಗೆ ಆಗುತ್ತೆ, ನಮ್ಮ ಅನುಭವ ಎದುರಿಗೆ ಆಗುತ್ತೆ. ಅದು ಎದುರಿಗೆ ಆಗೋದಿಲ್ಲ. ಎಲ್ಲೋ ಮನೆ ಕೂತ್ಕೊಂಡು ಒಂದ್ಕೋಸ್ಕರ ಯಾವತ್ತೋ ಸಿಕ್ಕದಾಗ ಹೇಳ್ಬೋದು ನೀವು. ಹಿಂಗಾಗಲ್ಲ. ಶೋ ದಿವಸವೇ ನಿಮಗೆ ಗೊತ್ತಾಗುತ್ತೆ ಇವರು ಮಾಡಿದ್ದು ಏನೇನು ಅಂತ. ನಿಮ್ಮ ಅನುಭವ ಬಂದ್ಬಿಡ್ತದೆ. ಶೋ ದಿವಸ ನಮಗೆ ಆನಂದ ಆಗೋಗ್ತದೆ, ಹೆಂಗ್ ತಗೊಂಡ್ರು ಏನ್ ಕತೆ. ನೆಕ್ಸ್ಟ್ ಶೋ ಆಗ್ತದಲ್ಲ ಇನ್ನೊಂದು ಊರಲ್ಲಿ, ಅದು ಬೇರೆ ತರನೇ ಇರುತ್ತೆ, ದೊಡ್ಡ ಅನುಭವನೂ ಆಗಿರ್ತದೆ. ಹೀಗೆ ಸುರೇಂದ್ರನಾಥ್ ಅವರು ಏನಾದ್ರು ಸರ್, ಕೋವಿಡ್ನೇ ಗೆದ್ದಿದೆ ಥಿಯೇಟರ್, ಇನ್ನೇನಾಗಬೇಕು. ಕೋವಿಡ್ಗಿಂತ ಮಹಾಮಾರಿ ನಮಗಿರಲಿಲ್ಲ. 1800s ನಮಗೆ ಪ್ಲೇಗ್ನ ಗೆದ್ದು ಬಂದಿದೆ ಥಿಯೇಟರ್. ಇವಾಗ ಕೋವಿಡ್ನಾಗ ಗೆದ್ದಿದೆ. ಸಿನಿಮಾ ಇನ್ನೂ ಚೇತರಿಸ್ಕೊಂಡಿಲ್ಲ. ಥಿಯೇಟರ್ ಆಗಲೇ ನಮ್ಮ ರಂಗಶಂಕರದಲ್ಲಿ ಆಲ್ಮೋಸ್ಟ್ ಹೌಸ್ಫುಲ್ ಶೋಗಳಾಗ್ತಾ ಇದ್ದಾವೆ. ಸೊ ಥಿಯೇಟರ್ಗೇನೂ ಆಗಲ್ಲ. ಅಂದ್ರೆ ಕೋವಿಡ್ ಟೈಮಲ್ಲಿ ಕೂಡ ಜನ ಮಾಸ್ಕ್ ಹಾಕೊಂಡು ಬಂದು ಕುತ್ಕೊಂಡು ನೋಡ್ತಾರೆ. ಅರ್ಧ ಕೆಪಾಸಿಟಿ ಇತ್ತು ಫುಲ್. ನಮಗೆ 300ರಲ್ಲಿ ನಮಗೆ 150 ತನಕ ಒಳಗೆ ಬಿಡ್ಬೋದಿತ್ತು. ಒಳಗೆ ಬಿಟ್ಟು ನಾವು ಬಂದ್ರು ಜನ 150 ಫುಲ್ ಆಗ್ತಿತ್ತು. ನಮಗೆ ಹೇಳಿದ್ನಲ್ಲ, ಥಿಯೇಟರ್ ಎಂದು ಇದಾಗಲ್ಲ. ಸಿನಿಮಾ ಮತ್ತು ಟಿವಿ ಅನಿವಾರ್ಯವಾಗಿ ನೋಡ್ತಾರೆ. ಇಷ್ಟ ಇದ್ರು ನೋಡ್ಬೇಕಾದ ಸ್ಥಿತಿ ಬರ್ತದೆ. ಇದು ಇಷ್ಟ ಇದ್ರು ಮಾತ್ರ ಬರ್ತಾರೆ. ಆಮೇಲೆ ಥಿಯೇಟರ್ ಬರೋ ಆಡಿಯನ್ಸ್ ಮಹಾ ಜನರಸ್ ಆಡಿಯನ್ಸ್. ನಿಮಗೆ ಯಾವ್ದು ಹೆಚ್ಚಿನ ದೊಡ್ಡ ನಟ ಇರಲ್ಲ, ಅದೊಂದು ಅನುಭವ ಅಷ್ಟೇ. ಅದಕ್ಕೆ ನಾವು ಆಡಿಯನ್ಸ್ ದುಡ್ಡು ಕೊಟ್ಟು ಒಳಗೆ ಬಂದು ನಾಟಕ ನೋಡಿ, ಆ ನಾಟಕ ಏನು ಅಂತ ಗೊತ್ತಿರಲ್ಲ, ಬಂದು ಹಾರ್ದಿಕವಾಗಿ ಚಪ್ಪಾಳೆ ತಟ್ಟಿ ಹೋಗ್ತಾರೆ. ಬಹುಶಃ ಇಷ್ಟು ಜನರಸ್ ಆಡಿಯನ್ಸ್ ಯಾವ ಮೀಡಿಯಮ್ಗೂ ಇಲ್ಲ. ಥಿಯೇಟರ್ಗಿರೋದು ಮೋಸ್ಟ್ ಜನರಸ್ ಆಡಿಯನ್ಸ್. ಉದಾರತೆ ಅಂತ ಏನಿರುತ್ತೆ ಅದನ್ನ ನಾವು ಥಿಯೇಟರ್ ಕಾಣ್ಬೋದು. ಹೌದು, ಲೈವ್ ಫೇಸ್ ಟು ಫೇಸ್ ನೋಡಿ ನೋಡ್ತೀವಿ. ಆಮೇಲೆ ಚಪ್ಪಾಳೆ ತಟ್ತಾರೆ, ಇಲ್ಲಾಂದ್ರೆ ಎದ್ದು ಹೋಗ್ತಾರೆ. ಇಂಥ ಆಡಿಯನ್ಸ್ ನಾವೆಲ್ಲ ನೋಡ. For banking, home loans, insurance, investing, super and more, switch to Bendigo Bank. Right here at Cox's Road Mall, North Ryde. Bendigo Community Bank North Ryde is a community bank to its very core, returning hundreds of thousands of dollars back to our local community since opening in 2005.
And as a bank customer, you can feel better about that. You'll find 2RRR sponsor Bendigo Community Bank North Ryde right here at the Cox's Road Mall, North Ryde. Bendigo Bank, the better big bank. The Reading Writing Hotline is there to help adults who have difficulties with reading, writing or spelling. Their number is 1300 65506. 1300 65506. Go on, take the plunge. 2RRR is your local sound to the world. On Sundays from 11 a.m. until 9 p.m., we broadcast in 5 languages other than English. We have Hungarian, Kannada, Hindi, Cantonese, and Armenian language programs. Please see our Sunday program guide on our website for more details. That's 2RRR.org.au. "2RRR is your local sound to the world. On Sundays from 11 a.m. until 9 p.m., we broadcast in 5 languages other than English. We have Hungarian, Kannada, Hindi, Cantonese, and Armenian language programs. Please see our Sunday program guide on our website for more details. That's 2RRR.org.au. ಇದು ಸಿಡ್ನಿ ಕನ್ನಡ ವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ಸೀತಾ ಮುಖ್ಯಮಂತ್ರಿ ಚಂದ್ರು ಅವರಿಗೆ ನಮಸ್ಕಾರ. ನಾನು ಸೀತಾ ಕೇಶವ. ಆಮೇಲೆ ಈಚೆಗಿಂದು ನಾ ಕನ್ನಡ ಸೀರಿಯಲ್ಗಳು ನೋಡೋದು ತುಂಬ ಮೊದಲಿಂದ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ, ಅಭಿಮಾನಿ ಅಂತಾನೆ ಹೇಳ್ಬೋದು. ನಿಮ್ದು ಈ ಸತಿ ಸೀತಾರಾಮ ಬರ್ತಾ ಇರೋದಂತೂ ತುಂಬಾ ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಿಮ್ಮ ಪಾತ್ರ ಅಂತವೇ ಹೇಳಬೇಕಾಗೇ ಇಲ್ಲ. ಆಮೇಲೆ ಅದರಲ್ಲಿ ಅದ್ರ ಜೊತೆ ಬರ್ತಾ ಇರೋ ಹುಡುಗಿ ಸಿಹಿ ಅಭಿನಯ, ಅದ್ರ ಬಗ್ಗೆ ಏನಾದ್ರು ನಿಮಗೆ ಏನ್ ಅನ್ಸುತ್ತೆ? ನಾವು ಕಲಾವಿದರು ಅಭಿನಯಿಸ್ತೀವಿ, ಹೇಳ್ಕೊಡ್ತಾರೆ ನಿರ್ದೇಶಕರು. ಇನ್ಬಿಲ್ಟ್ ಅಂತ ಒಂದು ಕೆಲವು ಇರ್ತದೆ, ಕೆಲವು ಹುಟ್ಟುತ್ತದೆ, ಕೆಲವು ಗುಣಗಳು ಬಂದಿರ್ತದೆ ಕೆಲವು ಮಕ್ಕಳಿಗೆ. ಆ ಥರದ್ದು ನಮಗೇನು ಬಂದಿದ್ಯೋ ಇತ್ತೀಚಿನ ದಿನಗಳಲ್ಲಿ ಅಭಿನಯ ಮಾಡಿ 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 ಅದನ್ನ ಆಕೆಗೆ ಯಾಕೋ ಬರ್ತೆ ಬಂದಂಗೆ ಕಾಣಿಸುತ್ತೆ. ಅವಳು ನೇಪಾಳಿ, ಭಾಷೆ ಗೊತ್ತಿಲ್ಲ, ಕನ್ನಡ ಕಲ್ತ್ಕೊಂಡ್ಲು, ಯಾವುದೋ ರಿಯಾಲಿಟಿ. ಅದಾದ್ಮೇಲೆ ಬಂದ್ಮೇಲೆ ನೋಡಿದ್ರೆ ಅವಳಿಂದ ನಾವೇ ಕಲಿಯುವಂಥದ್ದು ಎಷ್ಟೋ ಇದೆ. ಅಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾಳೆ, ಗ್ರಹಿಸ್ಕೋತಾಳೆ. ಇದಕ್ಕೇನು ಉತ್ತರ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಟಿವಿ ಸೀರಿಯಲ್ನಲ್ಲಿ ಏನಪ್ಪ ಅಂದ್ರೆ ಮನೆ ಮನೆಗೆ ತಲುಪ್ತೀವಿ, ಜನಪ್ರಿಯರಾಗ್ತೀವಿ ಅನ್ನೋದು ಬಿಟ್ರೆ ನಮಗೆ ಸಿಕ್ಕೋ ತೃಪ್ತಿ ತರ ಆಗುತ್ತೆ. ನಾನು ಎಷ್ಟೇ ಜನ ನಿಮಗೆ ಮಾಡಿದ್ರು ಕೂಡ ಇಲ್ಲಿ ಸಿಕ್ಕೋ ತೃಪ್ತಿ ಅಲ್ಲಿ ಸಿಗಲಿ. ಪ್ರತಿದಿನ ಕಲಿತೀವಿ. ಅಲ್ಲಿ ಒಂದ್ಸತಿ ದುಡ್ಡು ಇಸ್ಕೊಂಡು ಮಾಡಿ ಬಂದ್ಮೇಲೆ ನಾವು ಕಲ್ತಿದ್ದಾಯ್ತು ನಿಮ್ಮನೆ ಬರ ಚಂದ್ರು ಅಷ್ಟೇ. ಅವ್ರೇನೋ ಮಾಡಿದ್ರಲ್ಲ, ಸಿಹಿಕೈ ಹೆಸರೇ ಬಂದಿದ್ದು ಸೀರಿಯಲ್ ಇಂದ. ಆಮೇಲೆ ಈಗಲೂ ಮಾಡ್ತಿದ್ದಾರೆ, ಬೇಕಾದಷ್ಟು ಮಾಡಿದ್ರಲ್ಲ. ಹಾಗೆ ಸುರೇಂದ್ರ ಅವರು ಅದು ಕೈ ಹಾಕ್ಲಿಲ್ಲ. ಅವ್ರಿಗೆ ಅದಕ್ಕೆ ಬಹಳ ಗುಣಾತ್ಮಕವಾದ ಕೆಲಸನೇ ಜಾಸ್ತಿ ಮಾಡ್ಬೇಕು ಅಂತ. ನಾವು ದುಡ್ಡು ಪಟ್ಟಿಗೆಲ್ಲ ನಾವು ಮಾಡ್ತೀವಿ. ಅವ್ರ ಶ್ರೀಮತಿ ಅವರು ಒಳ್ಳೆ ಪಾಪ್ಯುಲರ್, ಥಿಯೇಟರ್ನಲ್ಲೂ ಪಾಪ್ಯುಲರ್ ಆಗಿದ್ರು, ಸಿನಿಮಾದಲ್ಲೂ ಆಗಿದ್ರು, ಮತ್ತು ಸೀರಿಯಲ್ನಲ್ಲೂ ಮಾಡ್ತಿರ್ತಾರೆ. ಹೌದು, ಸೀರಿಯಲ್ ಅಂತೂ ಹೇಳಬೇಕು ಅಂದ್ರೆ ಗುಪ್ತಗಾಮಿನಿ ಬಂದಲ್ಲ, ಆ ಡೇಸ್ ಇಂದ ನಾನು ಅವರ ಫಾಲೋಯರು. ತುಂಬಾ ಚಂದ್ರು ಅವರ ಇಡೀ ಕುಟುಂಬ ಈ ಲೈನಲ್ಲಿದ್ದಾರೆ. ನಿಮ್ದು ಪಾಪ ಪಾಂಡು ಇಂದ ಬಂದ್ಮೇಲೆ ಆಮೇಲೆ ಈಗ ಇದು ಅಮೃತಧಾರೆ ಸೀರಿಯಲ್ ಅಲ್ಲಿ ಏನ್ ಚೆನ್ನಾಗಿ ಮಾಡ್ತಿದೆ ಅದು ಬಂತು. ಅದನ್ನ ನೋಡಿದಾಗ್ಲೇ ಇವು ಸಿಹಿಕೈ ಚಂದ್ರು ಇದ್ದಾರೆ, ಆಮೇಲೆ ರಾಜೇಶು, ಆಮೇಲೆ ಇನ್ನೊಬ್ರು ಯಾರಪ್ಪ, ಎಲ್ಲ ಈ ಆಕ್ಟರ್ಸ್ಗಳೆಲ್ಲ ಇರೋದ್ರಿಂದ ನೋಡ್ಲೇಬೇಕು ಅಂತ. ಯಾರು ನಾಟಕ ನೋಡೋದಿಲ್ವೋ, ದ್ವೇಷಿಸ್ಕೊಂಡು ಮನೇಲಿ ಇದ್ದು ಬಿಡ್ತಿರೋ ಅವರು ಅನಿವಾರ್ಯವಾಗಿ ನಮ್ಮನ್ನು ನೋಡೋದು ಒಂದು ಅವಕಾಶ ಸಿಗುತ್ತೆ ಅಷ್ಟೇ. ಸೀರಿಯಲ್ ಅಡಿಗೆ ಮನೆ ಒಳಗೆ ಯಾರು ಹಾಕೋಬಹುದು, ಕೂತ್ಕೋಬಹುದು, ನೋಡ್ಬೋದು. ನೀವೆಲ್ಲಾದ್ರೂ ನಾವು ನಿಮ್ಮನ್ನು ಬಿಡಲ್ಲ. ಅದು ನಾವು ವಿದೇಶದಲ್ಲಿ ಇದ್ಬಿಟ್ಟು ನಮಗೆ ನಾಟಕ ಸಿಗೋದು ಬಹಳ. ಸೊ ನಮಗೆ ಓನ್ಲಿ ಮೀಡಿಯಾ ಈಸ್ ಇದು ಸೀರಿಯಲ್. ಅಲ್ಲ, ತಪ್ಪಿಲ್ಲ. ನಾನು ಹೇಳಿದ್ದು ಹೇಳಿದ್ರೆ ನಮ್ಮ ಚಂದ್ರಿಗೆ ನನಗೆ ಇವರಿಗೆಲ್ಲ ಆಗೋ ಅನುಭವ ಇದ್ರಲ್ಲಿ ಸಿಕ್ಕೋ ಅನುಭವ ಅದ್ರಲ್ಲಿ ಸಿಗಲ್ಲ. ಆದ್ರೆ ನಿಮ್ಗೆ ಅದರಲ್ಲಿ ಸಿಕ್ಕೋ ಸಂತೋಷ ಮತ್ತು ಹತ್ರದಿಂದ ನೋಡೋದು ನಿಮಗಿದೆ. ಇವೆರಡು ಮ್ಯೂಚುವಲ್ ಅಷ್ಟೇ. ಬಟ್ ನಿಜ ಹೇಳಬೇಕು ಅಂತಂದ್ರೆ ದ ಬೆಸ್ಟ್ ಈಸ್ ಥಿಯೇಟರ್. ಯಾಕೆ ನೀವು ಇಷ್ಟಪಟ್ಟೆ ಬರ್ತಿರಲ್ಲ, ಏನೋ ನೋಡ್ಬೇಕು ಅಂತ. ಬೈಯೋದಾದ್ರು ಬೈತೀರ, ಅಥವಾ ಹೊಗಳತ್ತೀರ, ಅಥವಾ ತೆಗಳ್ತೀರ, ಏನೋ ಆಗುತ್ತೆ. ಅಲ್ಲಂಗೆ ಆಗೋದಿಲ್ಲ. ನೋಡಿ ಬ್ಯಾಡ ಅಂದ್ರೆ ಅಲ್ಲೇ ಹಾಕ್ಬಿಟ್ಟು ಹೋಗ್ತಿರ್ತೀವಿ. ನಮ್ಗೆ ಗೊತ್ತೇ ಆಗೋದಿಲ್ಲ ನೀವು ಬೈದಿದ್ದೀರ ಇಲ್ಲ ಅಂತ. ಅಂದ್ರೆ ಥಿಯೇಟರ್ ನೋಡಕ್ಕೆ ಸ್ವಲ್ಪ ಕಲಿತ ಆಡಿಯನ್ಸ್ ಬರ್ತಾರೆ ಅಂತ ಅನ್ಕೋತೀನಿ ನಾನು. ನಮ್ಮ ಕಾಲದಲ್ಲಿ ಹಾಗೆ ಇತ್ತು.
ಸ್ವಲ್ಪ ಓದಿ ಬರೆದಿರೋರು, ನಾಟಕದ ಬಗ್ಗೆ ತಿಳ್ಕೊಂಡಿರೋರು ಬರೋರು, ಆದ್ರೂ ಜನಪ್ರಿಯವಾದ ನಾಟಕನೂ ಇತ್ತು ಬೇಕಾದಷ್ಟು. ಈಗ ಹಿಂದಿನ ಕಾಲದಲ್ಲಿ ವೃತ್ತಿ ರಂಗಭೂಮಿ ಇತ್ತಲ್ಲ, ಅಲ್ಲಿ ಓದ್ದವರೇ ನೋಡ್ತಿರ್ಲಿಲ್ಲ ನಾಟಕನ. ರಾಮಾಯಣ ನೋಡೋಕ್ಕೋಸ್ಕರ ಬರೋರು ಸುಲಭ ಓದಕ್ ಆಗದೆ ಇದ್ದಾಗ ರಾಮಾಯಣ ಕಲ್ತಿದ್ದ ಹೆಂಗೆ ಹೇಳಿ ನೋಡ್ಕೊಂಡು ಜನಕ್ಕೆ ಅರ್ಥ ಆಗಿರೋದು ಹೆಂಗೆ ಹೇಳಿ, ಮಹಾಭಾರತ ಅರ್ಥ ಆಗಿರೋದು ಹೆಂಗೆ ಹೇಳಿ ಅಲ್ವಾ. ಅವೆಲ್ಲವನ್ನು ರಂಗಭೂಮಿಯ ಮೂಲಕವೇ ತಲುಪಿರೋದು ನಾವು ಹಿಂದಿನ ಕಾಲದಲ್ಲಿ. ಈಗ ಹಿಸ್ಟ್ರಿ, ಇತಿಹಾಸ ಇವೆಲ್ಲವನ್ನು. ಅದಾದ್ಮೇಲೆ ನೀವು ಹೇಳಿದ ಹಾಗೆ ಪ್ರಜ್ಞೆ ಬಂದಾದ್ಮೇಲೆ ಒಂದು ಚಟ ಅಂತ ಬರ್ತದೆ. ಇದು ಕೆಲವರಿಗೆ ಗುಂಡು ಹಾಕೋ ಚಟ ಬರ್ತದೆ, ಕೆಲವರಿಗೆ ಇನ್ನೇನೋ ಒಂದು ಮೌಂಟೇನಿಯರಿಂಗ್ ಹೋಯ್ತು. ಹಾಗೆ ಇದು ಒಂದು ಚಟ ಬಂದ ತಕ್ಷಣ ಅದಕ್ಕೆ ಬಹಳ ಮಹತ್ವ ಸಿಗುತ್ತೆ. ಅವಾಗ ನಿಮ್ಗೆ ಅದರಿಂದ ಏನೊಂದು ಸಿಗುತ್ತೆ. ಇದರಲ್ಲಿ ಗೈನ್ ಇದೆ. ನೀವು ಹೇಳ್ದಾಗೆ ಒಂದಕ್ಕೊಂದು ಕಲಿಯೋದು. ಮಾತು ಕಲಿಬೋದು, ನೀವು ಶಬ್ದಗಳನ್ನ ಕಲಿಬೋದು, ಅರ್ಥ ಅರಿವು ಮಾಡ್ಕೋಬಹುದು. ಈ ಥರದ ಜನಗಳಿಗೆ ಹೀಗಿರುತ್ತಾ ಅಂತ ಕಲ್ತ್ಕೋಬಹುದು. ನೀವು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತೀರಾ, ಮಧ್ಯಮ ವರ್ಗನೋ ಕೆಳಮಧ್ಯಮ ವರ್ಗನೋ ಅಥವಾ ಮೇಲ್ಮಟ್ಟದಲ್ಲಿ. ಮೇಲ್ಮಟ್ಟದವ್ರು ಕೆಳಮರ್ಗದನ್ನ ಕತೆ ಕೇಳಬೇಕಾಗಿ ಬರುತ್ತೆ, ನೋಡೇ ಇರೋದಿಲ್ಲ. ಗಮನಿಸು, ಇಲ್ಲಿ ನೋಡಿದಾಗ ಅದು ತಟ್ಟುತ್ತಿರೋದು, ಅರೆ ಈ ಥರ ಇದೆಯಾ. ಹೌದು, ಸೀರಿಯಲ್ಗಳಲ್ಲಿ ನಾನು ನೋಡಿರೋ ಹಾಗೇನೆ ಯಾವುದಾದ್ರೂ ನಿಮ್ಮ ಸಂಭಾಷಣೆ ಕೂಡ ಚೆನ್ನಾಗಿತ್ತು ರಿವೈಂಡ್ ಮಾಡಿಕೊಂಡು ಮತ್ತೆ ಅದನ್ನು ಕೇಳ್ಕೊತೀವಿ. ಅದೇ ಸಿನಿಮಾ ಇದರಲ್ಲಿ ಅಷ್ಟೊಂದಾಗೋದಿಲ್ಲ, ಒಂದೇ ಸತಿ ಈಗ ಹೊರಟೋಗಿರುತ್ತೆ. ಕಲಿತೀರಾ ಪ್ರಭೇದಗಳು ಅಂದ್ರೆ ಬೇರೆ ಬೇರೆ ಭಾಷೆ ಯಾರ್ಯಾರು ಹೆಂಗ್ ಮಾತಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಮಂಗಳೂರು ಹೆಂಗ್ ಮಾತಾಡ್ತಾರೆ, ಇವ್ರು ಹೆಂಗ್ ಮಾತಾಡ್ತಾರೆ, ಸ್ಲ್ಯಾಂಗ್ ಹೆಂಗೆ, ಸಾಹಿತ್ಯದ ಭಾಷೆ ಹೇಗೆ, ಇದೆಲ್ಲವೂ ಗೊತ್ತಾಗುತ್ತೆ. ರಾಜ್ಕುಮಾರ್ ಪಿಕ್ಚರ್ ಅವ್ರು ನೋಡ್ಬಿಟ್ರೆ ಕನ್ನಡ ಕಲ್ತು ಬಿಡ್ಬೋದು. ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಸಿನಿಮಾಗಳೇ ಅವ್ರು ಮಾಡಿದ್ರು. ಅದು ನೋಡಿ ಕಲ್ತ್ಕೊಂಡ್ಬಿಡ್ಬೋದಲ್ಲ. ಹಾಗೆ ಈ ಸೀರಿಯಲ್ನೆಲ್ಲ ಸಿಹಿ ಮಾತಾಡುವಾಗಲೂ ಹಾಗೇನೆ ಅದರದ್ದು ಸೌಂಡು ಇದು ಒಂದೊಂದ್ಸತಿ ಸೀತಮ್ಮ ಅನ್ನೋದು ಚಿಕ್ಕಮ್ಮ ಅನ್ನೋ ನಮಗೆ ಮೊದಲು ಏನು ಈ ಹುಡುಗಿ ಹೇಳುತ್ತೆ ಅನ್ನೋ ಥರ ಅನ್ನಿಸ್ತಿತ್ತು. ಅದೇ ನೇಪಾಳಿ ಇದು ಈಗ ಅನ್ಸೋದಿಲ್ಲ, ನಮ್ಮ ಜೊತೆ ಬಂದು ಮಾತಾಡ್ತಾಳಲ್ಲ, ಆಮೇಲೆ ಬಹುತೇಕ ಪದಗಳನ್ನೆಲ್ಲ ಅರ್ಥನೂ ಮಾಡ್ಕೋತಾಳೆ, ತಿಳ್ಕೊತಾಳೆ. ಬರ್ತಾಳೆ ತಾತ ಅಂತ, ಪಾತ್ರ ತಾತ ಇದ್ರು ತಾತ ಯಾಕೆ ಹಿಂಗೆ ಹೇಳ್ಬೇಕಾಯ್ತು, ಹಿಂಗೆ ಹೇಳ್ಬೋದಾ ಅಂತ. ಹೇಳ್ಬೋದಮ್ಮ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಅಷ್ಟಿದೆ. ಮುಂದೆ ಹೆಂಗಾಗ್ತಾಳೋ ಗೊತ್ತಿಲ್ಲ, ಈಗ ಸದ್ಯಕ್ಕೆ ಹೆಂಗಿದೆ. ಈಗ ಪ್ರಾಡಿಜಿ, ಬಟ್ ನಾರ್ಮಲ್ ಅಲ್ಲ. ಅಬ್ನಾರ್ಮಲ್ ಕೇಸ್ಗಳು ಮುಂದಿನ ದಿನಗಳಲ್ಲಿ ಅದು ಯಾವ್ಯಾವ ತರ ಆಗ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಮನೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆಮೇಲೆ ಏನಾಗುತ್ತೆ, ಅರ್ನಿಂಗ್ ಅಂತ ಬಂದ್ಬಿಡುತ್ತಲ್ಲ, ಆ ವಯಸ್ಸಿಗೆ ಮನೆ ಬಾಸ್ ಆಗ್ಬಿಡ್ತಾರ ಅವರು. ಮನೆಗೆ ದುಡ್ಡು ತಂದು ಕೊಡ್ತೀನಿ ಅನ್ನೋ ಲೆಕ್ಕಕ್ಕೆ ಇವ್ರು ಹೇಳ್ದಂಗೆ ದೊಡ್ಡವರೆಲ್ಲ ಕೇಳೋ ಸ್ಥಿತಿ ಬಂದ್ಬಿಡ್ತದೆ. ಅದು ಅಪಾಯ ಇದೆ. ಇವರು ಸಿಹಿ ಚಂದ್ರು ಅವರು ಏನಾರು ಹೇಳ್ತೀರಾ ವಿಚಾರ? ಅದ್ಭುತವಾದ ಧಾರಾವಾಹಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು. ಅದರಲ್ಲಿ ಇವ್ರು ಹೇಳಿದಾಗೇನೆ ಆ ಮಗುವಿನ ಪಾತ್ರ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇಡೀ ಟೆಲಿವಿಷನ್ ಇಂಡಸ್ಟ್ರಿಗೆ ಆ ಮಗು ಕಂಡ್ರೆ ತುಂಬಾ ಇಷ್ಟ. ಚೆನ್ನಾಗಿ ಎಲ್ಲರೂ ಆವರಿಸ್ಕೊಂಡ್ಬಿಟ್ರೆ. ಈಗ ನಿಮ್ಮನ್ನ ಒಂದು ಖಾಸಗಿ ಪ್ರಶ್ನೆ ಕೇಳೋದಾದ್ರೆ ಮುಖ್ಯಮಂತ್ರಿ ಅವರೇ, ನೀವು ಕರ್ನಾಟಕದಲ್ಲಿ ಅದೆಷ್ಟು ಮುಖ್ಯಮಂತ್ರಿಗಳು ಬಂದೋದ್ರೋ ಗೊತ್ತಿಲ್ಲ, ನೀವಂತೂ ಖಾಯಂ ಮುಖ್ಯಮಂತ್ರಿ ಆಗಿದ್ದೀರಾ. ತುಂಬಾ ಹೆಮ್ಮೆ ವಿಚಾರ ನಮಗೆ. ಆದ್ರೆ ನೀವು ನಾಟಕ, ಸಿನಿಮಾ, ಸೀರಿಯಲ್, ರಾಜಕೀಯ ಎಲ್ಲಾ ಕ್ಷೇತ್ರಗಳಲ್ಲೂ ಪಳಗಿದ್ದೀರಾ. ಇವುಗಳಲ್ಲಿ ನಿಮಗೆ ಮೆಚ್ಚಿನ ಕ್ಷೇತ್ರ ಅಂತ ಯಾವ್ದಾದ್ರು ಇದೆಯೇ? ಖಂಡಿತ ಇದೆ. ನಾಟಕ ಅಂತೀರಾ? ನಾಟಕ 100% ಆತ್ಮತೃಪ್ತಿ, ಮನಸ್ಸಿಗೆ ನೆಮ್ಮದಿ ನಾಟಕ. ಜನಪ್ರಿಯತೆ ಆಗಿ ಜನಗಳ ಜೊತೆ ಇರೋಕ್ಕೆ ಸೀರಿಯಲ್, ದುಡ್ಡು ಮಾಡೋಕ್ಕೆ ಸಿನಿಮಾ, ಬೈಯೋದಕ್ಕೆ ಅವ್ರವ್ರನ್ನ ಬಯಸ್ಕೊಳ್ಳೋಕ್ಕೆ ರಾಜಕಾರಣ, ಆಮೇಲೆ ಎಲ್ಲ ಸುಳ್ಳನ್ನು ಹೇಳಿ ದೀರ್ಘಕಾಲವಾಗಿ ಒಟ್ಟಿಗೆ ಬದುಕಕ್ಕೆ ಸಂಸಾರ. ನಿಮ್ಮ ಶ್ರೀಮತಿಯವರು ಇಲ್ಲಿಲ್ಲ ಹೇಳಿ. ಇಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ಯಾರ ಮನೆ ಒಳಗಡೆ ಸುಳ್ಳು ಹೇಳದೆ ಗಂಡ ಹೆಂಡತಿ ಸುಖವಾಗಿದ್ದಾರೆ. ಇದು ಒಂದು ಸ್ಟ್ಯಾಂಡರ್ಡ್. ಇದು ಸುಳ್ಳು ಅನಿವಾರ್ಯ, ಆದ್ರೆ ಎಷ್ಟರ ಮಟ್ಟಿಗೆ ಅಪಾಯಕಾರಿಯ ಅಥವಾ ಇಲ್ವಾ ಅಥವಾ ಪ್ರಯೋಜನಕಾರಿಯ. ಹಾಗೆ ರಾಜಿ ಸೂತ್ರ ನನಗೆ ಅನುಕೂಲ, ಡೌನ್ ಟು ಅರ್ತ್ ಅಂತೀವಲ್ಲ, ಭೂಮಿ ಮೇಲೆ ಇರ್ತಕ್ಕಂಥದ್ದು ನನಗೆ ಇಷ್ಟವಾದ. ಹಾಗೆ ನೀವು ಸಿಹಿ ಚಂದ್ರು ಅವರೇ, ನೀವು 500ಕ್ಕೂ ಮೀರಿ ಸಿನಿಮಾಗಳಲ್ಲಿ ಮಾಡಿದ್ದೀರಾ, ಡಿಸ್ಕ್ ಜಾಕಿ ಆಗಿದ್ದೀರಾ, ಹಾಗೆ ಸೀರಿಯಲ್ಗಳಲ್ಲಿ ಮಾಡಿದ್ದೀರಾ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ನಿಮಗೆ ನಿಮ್ಮ ಮೆಚ್ಚಿನ ನೆಲೆ ಯಾವುದು ಅಂದ್ರೆ ನೀವೇನು ಹೇಳ್ತೀರಾ? ಆಕ್ಚುಲಿ ನನಗೆ ರಂಗಭೂಮಿನೇ. ಮೂಲತಃ ರಂಗಭೂಮಿಯಿಂದ ಬಂದಂಥವನೇ ನಾನು. ಸೊ ರಂಗಭೂಮಿಯಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದೇ ನನಗೆ ತುಂಬ ಖುಷಿ ಕೊಡ್ತಕ್ಕಂಥದ್ದು. ಚಂದ್ರು ಅವ್ರು ಹೇಳ್ದಂಗೆ ಬೇರೆ ಬೇರೆ ಮಾಧ್ಯಮಗಳು ಬೇರೆ ಬೇರೆ ಕಾರಣಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಮಾಧ್ಯಮದಲ್ಲೂ ಕೂಡ ನಮಗೆ ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಭಾಗ್ಯವಂತರಷ್ಟೇ, ಇನ್ನೇನಿಲ್ಲ. ಬಟ್ ವೈಯಕ್ತಿಕವಾಗಿ ರಂಗಭೂಮಿನೇ ಭಾಳ ಇಷ್ಟವಾದ ಮಾಧ್ಯಮ.
ಆಮೇಲೆ ಈಗ ಸುರೇಂದ್ರನಾಥ್ ಅವರೇ, ನೀವು ನಾಟಕಕ್ಕೆ ಮುಡಿಪಾಗಿರುವಂಥ ವ್ಯಕ್ತಿ. ನೀವು ಈ ಕ್ಷೇತ್ರದಲ್ಲಿ ನಿಮಗೆ ಪ್ರಿಯವಾದ ಕೆಲಸ ಯಾವುದು? ರಚನೆನೇ, ನಿರ್ದೇಶನನೇ, ನಿರ್ಮಾಪಕ? ನಾಟಕ ತೆಗಿಲಿಕ್ಕಾಗಲ್ಲ, ಸರ್ವವು ನಾಟಕವೇ. ಅಲ್ಲ, ಅದರಲ್ಲಿ ನಿಮಗೆ ತುಂಬಾ ಪ್ರಿಯವಾದ ಕೆಲಸ ಯಾವುದು? ಎಲ್ಲವೂ ಪ್ರಿಯವೇ. ನಾನು ಬರ್ದಿದ್ದ ನಾಟಕ ಮಾಡ್ತಾರೆ, ನಾನು ಆಡಿಸೋದ್ರಿಂದ ಎಲ್ಲ ನನಗಂಗೆ ಬಿಡಿಸೋಕೆ ಬರೋಲ್ಲ. ನಾಟಕ ಅಷ್ಟೇ ಪ್ರಿಯವಾದ ನಾಟಕ, ಜೊತೆಯಲ್ಲಿರೋದು ನಾಟಕ. ಮಧ್ಯೆ ಏನೇನೋ ಸುಮಾರಷ್ಟು ದಾರಿ ಬಿಟ್ಟು ಹೋದರೂ ಕೂಡ ನಾಟಕ ನನಗೆ ಬಹಳ ಮುಖ್ಯ. ಅಲ್ಲ, ದಾರಿ ಬಿಟ್ಟು ಹೋದ್ರಿ ಅಂದರೆ ನೀವು ಕನ್ನಡದ ETV ರೂವಾರಿ ಆಗಿದ್ರಿ. ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ಇತ್ಯಾದಿಗಳನ್ನ ಬರೆದಿದ್ದೀರಾ. ಸ್ಟಿಲ್ ನಾಟಕ ಇದಾದ್ರೂ ಎಲ್ಲಾದ್ರೂ ಅಲ್ಲ, ನೀವು ದಾರಿ ತಪ್ಪಿ ಹೋದ ಅಂದಾಗ ನಮಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾವ ಥರ? ಯಾಕಂದ್ರೆ ನಾನು ಟ್ರೈನ್ ಆಗಿದ್ದ ನಾಟಕದಲ್ಲಿ ತರಬೇತಿ ಪಡೆದವನು, ನಾಟಕದಲ್ಲೇ ಇರಬೇಕಾಗಿತ್ತು. ಅದಕ್ಕೆ ನಾಟಕ ಮಾಡಿದ್ರೆ ದಾರಿ ಬಿಟ್ಟು ಹೋದ್ವಿ, ಮತ್ತೆ ವಾಪಸ್ ಈಗ ನಾಟಕದಲ್ಲೇ ಇದ್ದೇನೆ. ನಾಟಕ ನನಗೆ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಕೇಳಿದ್ದೀನಿ, ಈ ನಾಟಕ ರಂಗಭೂಮಿ ಇದು ಕೆಲಸ ಮಾಡೋದು ನಿಮಗೆ ಎಷ್ಟೇ ವಯಸ್ಸಾದರೂ ಕೂಡ ಯು ಡೋಂಟ್ ಫೀಲ್ ದ ಏಜ್ ಅಂತ ಅದೇನಾದ್ರು ಆ ಥರ ಭಾವನೆಗಳಿರುತ್ತಾ? ಫೀಲ್ ಹೆಂಗಂತ ಒಂಥರ ಹೆಂಗಲ್ಲ ಅದು. ಅಲ್ಲಿ ಈಗ ನಮಗೆ ಎಲ್ಲರಿಗೂ ಎರಡು ಜೀವನ ಇರ್ತದೆ ಒಂದು ನಾಟಕದಲ್ಲಿ. ಆದರೆ ಒಂದು ಈಗ ಸಿ.ಕೈ. ಚಂದ್ರು ಆಗಿ ಸ್ಟೇಜ್ ಮೇಲೆ ಬರೋದು ಒಂದು ಪರ್ಸನಲಿ, ಮತ್ತು ಆತ ಮಾಡೋ ಪಾತ್ರ ಒಂದು. ಸೊ ಅಲ್ಲಿ ಇಬ್ಬರು ಇರ್ತಾರೆ. ಅಲ್ಲಿ ಎನಿ ಟೈಮ್ ನೀವು ನಾಟಕದ ಸ್ಟೇಜ್ ಮೇಲೆ ಇಬ್ಬರು ಇದ್ದೇ ಇರ್ತಾರೆ. ಸಿ.ಕೈ. ಚಂದ್ರು ಮತ್ತು ಆತ ಮಾಡ್ತಿರೋ ಪಾತ್ರ. ನಮ್ಮ ಪಾತ್ರಕ್ಕೆ ವಯಸ್ಸಿಲ್ಲಲ್ಲ. ಪಾತ್ರಕ್ಕೆ ವಯಸ್ಸಿಲ್ಲ. ಸಿ.ಕೈ. ಚಂದ್ರು ವಯಸ್ಸಾಗ್ತಾ ಹೋಗ್ತದೆ. ಹೌದು, 50ರಿಂದ 60, 60ರಿಂದ 65, 70. ಬಟ್ ಅಲ್ಲಿ 70ರಲ್ಲಿ ಕೂಡ ಆತ 50 ವರ್ಷದ ನಾಟಕ ಪಾತ್ರ ಮಾಡಬಾರ್ದು ಅಂತೇನಿಲ್ಲಲ್ಲ. ಸೊ ಅವಾಗ ಪಾತ್ರಕ್ಕೆ ವಯಸ್ಸಾಗಲ್ಲ. ಅವತ್ತು ಪಾತ್ರ ಅಲ್ಲೇ ಇರ್ತದೆ. ಪಾತ್ರ ಅಲ್ಲೇ ಏನ್ ಮಾಡಿದ್ರು ಹ್ಯಾಮ್ಲೆಟ್ನ ವಯಸ್ಸು ಬದಲಿಗೆ ಆಗಲ್ಲ. ಬಟ್ ಅದರಿಂದ ಈ ವಯಸ್ಸಾದ ವ್ಯಕ್ತಿಗೂ ಒಂಥರ ಹೆಂಗಂತ ವಾಪಸ್ ಹೋಗ್ಬೇಕು, ಆ ಥರ ಫೀಲಿಂಗ್ ಬರುತ್ತೆ. ಲಾರೆನ್ಸ್ ಆಲಿವಿಯರ್ ನಿಮಗೆ ಹ್ಯಾಮ್ಲೆಟ್ ಪಾತ್ರ ಕೂಡ ಮಾಡಿದ್ದಾರೆ ಆ ವಯಸ್ಸಲ್ಲಿ. ಅವಾಗ ಹ್ಯಾಮ್ಲೆಟ್ಗೆ ವಯಸ್ಸಾಗಲ್ಲ, ಲಾರೆನ್ಸ್ ಆಲಿವಿಯರ್ ಕೆಳಗೆ ಬರ್ತಾರೆ. 70 ವರ್ಷದ ಸಿ.ಕೈ. ಚಂದ್ರು 35 ವರ್ಷದ ನಟನ ಪಾತ್ರ ಮಾಡಿದ್ರೆ ಪಾತ್ರ 70 ವರ್ಷ ಆಗಲ್ಲ, ಸಿ.ಕೈ. ಚಂದ್ರು 35 ಆಗುತ್ತೆ. ಸೊ ಇದು ಯಾವತ್ತು ನಟ ಇದರಲ್ಲಿ ತೇಲ್ತಾ ಇರ್ತಾನೆ. ಒಂದು ನಾನು ಸಿ.ಕೈ. ಚಂದ್ರು ಆಗಿ ನೋಡಿ, ಎಷ್ಟೇ ಪಾತ್ರದಲ್ಲಿ ಈತ ಮುಳುಗಿದ್ರು ಕೂಡ ಈತನಿಗೆ ಮುಂದಿನ ಡೈಲಾಗ್ ನೆನಪಿರ್ಬೇಕು. ಅದು ನಟ. ಪಾತ್ರ ಹೇಳೋ ಡೈಲಾಗ್ ಹೇಳೋದು ಪಾತ್ರ. ಬಟ್ ಈತನಿಗೆ ಮುಂದಿನ ಡೈಲಾಗ್ ನೆನಪಿರ್ಬೇಕಲ್ಲ, ಈತ ಏನ್ ಹೇಳ್ತಾನೆ ಅನ್ನೋದು ಈತನಿಗೆ ನೆನಪಿರ್ಬೇಕಲ್ಲ. ಅದು ಸಿ.ಕೈ. ಚಂದ್ರು ಅಲ್ವಾ? ನಮ್ಗೆ ಯಾವತ್ತು ನಾವು ದ್ವೈತದಲ್ಲಿ ಬದುಕೋರು, ಅದ್ವೈತವಲ್ಲ. ನಮಗೆ ಸ್ಟೇಜ್ ಮೇಲೆ ಯಾವತ್ತು ಎರಡು ಪಾತ್ರ ಇರುತ್ತೆ ನಮಗೆ. ಕಲಾವಿದರಿಗೆ 2 ಬದುಕು. ಒಂದು ವೈಯಕ್ತಿಕ ಬದುಕು, ನಾನು ಸಿ.ಕೈ. ಚಂದ್ರು ಅಥವಾ ಚಂದ್ರಶೇಖರ, ನಾನು ಯಾರಿಗೋ ತಮ್ಮ, ಅಣ್ಣ, ಇನ್ಯಾರಿಗೋ ಗಂಡ, ಇನ್ಯಾರಿಗೋ ಮಗ, ಹೀಗೆ ಸ್ನೇಹಿತ, ಇದೆಲ್ಲ ಆ ಪಾತ್ರ ಮಾಡೋದು ಬೇರೆ. ಆದರೆ ಒಬ್ಬ ನಟನಿಗೆ ಅದಲ್ದಿರೋ ಇನ್ಯಾವುದೋ ಒಂದು ಕ್ಯಾರೆಕ್ಟರ್ ಆಗುವಂಥ ಅವಕಾಶ ಇರುತ್ತೆ. ನಾನು ಒಬ್ಬ ಕಾಬಲರ್ ಆಗಿರ್ಬೋದು, ಒಬ್ಬ ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಆ ಬೇರೆ ಟೋಟಲ್ ಆಗಿ ಬೇರೆ ವ್ಯಕ್ತಿತ್ವನ ಹೊಂದ್ಕೊಂಡು ಬೇರೆ ಥರನೇ ಬದುಕುವಂಥ ಒಂದು ಕಾಲಘಟ್ಟ ಕೂಡ ನಮ್ಗೆ ಸಿಗುತ್ತೆ. ಅದು ಕಲಾವಿದರಿಗೆ ಮಾತ್ರ ಸಿಗೋದು, ಬೇರೆ ಯಾರಿಗೂ ಸಿಗೋದು. ಅದು ಕಲಾವಿದರ ಒಂದು. ಸೊ ನಮ್ಗೆ ಎರಡು ಬದುಕು. ಒಂದು ಶಾಶ್ವತವಾದ ಒಂದೇ ಬದುಕು, ಇನ್ನೊಂದು ವೆರೈಟಿ ಬದುಕು. ಇನ್ನೊಂದು ಸಣ್ಣ ಪ್ರಶ್ನೆ, ಅದು ಇಟ್ ಮೇ ಬಿ ಬಿಟ್ ಸೆನ್ಸಿಟಿವ್. ಈಗ ನೆಕ್ಸ್ಟ್ ಡ್ರಾಮಾ ಯಾವುದು ಅಂತ ಏನಾದ್ರು ಒಂದು ಇದೆಯಾ? ಗೊತ್ತಿಲ್ಲ. ನಾನು ಇನ್ನೂ ಯಾವ್ದಾದ್ರು ಪ್ಲಾನ್ ಹಾಕಿದ್ದೀರಾ? ಹೆಂಗೆ? ಹೆಚ್ಚಿನ ಅಂಶ ನಾನು ಮಾಡೋದು ಎರಡೇ. ಈಗ ಮಕ್ಕಳ ನಾಟಕ ನಾನು ರೆಡಿ ಆಗಬೇಕು. ರಂಗಶಂಕರದ ಆಹಾ ಫೆಸ್ಟಿವಲ್ ಶುರುವಾಗ್ತದೆ ಜುಲೈನಲ್ಲಿ. ಇಟ್ ಓಪನ್ಸ್ ವಿತ್ ನನ್ನ ನಾಟಕದ ಜೊತೆಗೆ ಓಪನ್ ಆಗುತ್ತೆ. ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡ್ತೇವೆ. ನಂತರ ನೋಡ್ಬೇಕು ಏನು ಮಾಡ್ತೀನಿ ಏನು ಮಾಡಲ್ಲ ಅಂತೇಳಿ. ಈಗ ಆಗಲೇ ಡೈರೆಕ್ಟ್ ಮಾಡಿದ್ರು ಸಾಕಷ್ಟು ನಾಟಕಗಳು ಆಡ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಗೊತ್ತಿಲ್ಲ. ಇವಾಗ ವಾಪಸ್ ಹೋದ್ಮೇಲೆ ತುಗ್ಲಕ್ಕೆ ಶುರುವಾಗ್ತದೆ, ನಡೀತಾ ಇರ್ತದೆ ನಾಟಕ.
ಅವಕಾಶ ಸಿಕ್ಕರೆ ನಿಮ್ಮ ಮುಂದಿನ ನಾಟಕವನ್ನು ಇಲ್ಲಿಗೆ ನಾವು ಸಿಡ್ನಿಗೆ ಕರೆಸೋ ಪ್ರಯತ್ನ ಮಾಡೋಣ. ನಾವು ನೋಡೋಣ. ವೆರಿ ಹ್ಯಾಪಿ ಟು ಕಮ್ ಬ್ಯಾಕ್ ಅಗೇನ್. ಸಿಡ್ನಿ ಆಡಿಯನ್ಸ್ ಬಹಳ ಅದ್ಭುತವಾದ ಆಡಿಯನ್ಸು. ಸೊ ಅವ್ರಿಗೆ ಮತ್ತೊಮ್ಮೆ ಪರ್ಫಾರ್ಮ್ ಮಾಡುವಂಥ ಅವಕಾಶ ಸಿಕ್ಕರೆ ನಿಜವಾಗ್ಲೂ ಖುಷಿಯಾಗಿ ಬಂದು ಮಾಡ್ತೀವಿ. ಹಾಗಾದರೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಶ್ರೋತೃಗಳಿಗೆ. ನಿಮ್ಮ ಮುಖ್ಯಮಂತ್ರಿ ಚಂದ್ರು ಅವರೇ, ಸುರೇಂದ್ರನಾಥ್ ಅವರೇ, ಸಿಹಿ ಕಹಿ ಚಂದ್ರು ಅವರೇ, ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಾಗ ಬರ್ತಾ ಇರಲಿ. ನೀವು ಮುಂದೆ ಖಂಡಿತ ಅದು ನಮ್ಮ ಸಂತೋಷ, ಖಂಡಿತ. ಅದು ನೀವು ಮುಂದೆ ನಿಮ್ಮ ಜೀವನದಲ್ಲಿ ಏನೇನು ಹೆಜ್ಜೆ ಇಡ್ತೀರೋ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಸಿಕ್ಲಿ ಅಂತ ಹಾರೈಸ್ತಾ ನಿಮಗೆ ಬೀಳ್ಕೊಡ್ತಾ ಇದ್ದೀವಿ. ನಮಸ್ತೆ. ನಾವು ಸಿಡ್ನಿ ಕನ್ನಡ ವಾಣಿ ಜೊತೆ ಸಿಡ್ನಿ ಕನ್ನಡ ಸಂಘದ ಪರವಾಗಿಯೂ ನಿಮ್ಮ ಎಲ್ರಿಗೂ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Help save lives on the water by becoming a volunteer for Marine Rescue New South Wales. You'll be part of a vital emergency service for our boating community, and you'll learn new skills and make new friends. Our members come from all walks of life, and there's a job for almost everyone. Whether you want to head to sea on a rescue vessel, join our marine radio team, or provide the essential support every organisation needs. For information on how you can join, head to marinerescuenewsouthwales.com.au. Okay, you're listening to 2RRR, but you'd like to contact the announcer, right? Well, then why don't you check out our website, www.2rrr.org.au. You can download a copy of our program guide or sign up to become a member. 2RRR, your community station. ಈಗ ಕಾಳಿಂಗರಾಯರು ಹಾಡಿರುವ ಮತ್ತೊಂದು ಗೀತೆಯನ್ನು ಕೇಳೋಣವೇ? ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ. ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ. ಪತಿಯ ಸೇವೆ ಪರರ ಪತಿಯ ಕೂಡ ಕರತವಾಡಿ, ಪತಿಯ ಸೇವೆ ಬಿಟ್ಟು ಪರರ ಪತಿಯ ಕೂಡ ಕರತವಾಡಿ, ಸತತಮಯ್ಯ ತೊಳೆದು ಹಲವು ಕೃತವ ಮಾಳ್ಪ ಸತಿಯ ಕಂಡು ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ.
ಪರರ ವನಿತೆಯೊಲುಮೆ ಗೊಲಿದು ಹರುಷದಿಂದ ಅವಳ ಬೆರೆದು ಪರರ ವನಿತೆಯೊಲುಮೆ ಗೊಲಿದು ಹರುಷದಿಂದ ಅವಳ ಬೆರೆದು ಹರಿವ ನೀರಿನೊಳಗೆ ಮುಳುಗಿ ಬೆರಳ ಎಣಿಸುವವರ ಕಂಡು ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ಕಾಮಕ್ರೋಧ ಮನದೊಳಿಟ್ಟು ತಾನು ವಿಷದ ತುಂಡನಾಗಿ ಕಾಮಕ್ರೋಧ ಮನದೊಳಿಟ್ಟು ತಾನು ವಿಷದ ಕುಂಜನಾಗಿ ಸ್ವಾಮಿ ಪುರಂದರ ವಿಠಲ ನಾಮ ಸ್ವಾಮಿ ಪುರಂದರ ವಿಠಲ ನಾಮ ನೆನೆವ ಮನುಜರನ್ನು ಕಂಡು ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ. ಹೀಗೆ ಹೇಳ್ತಾ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ನಿಮ್ಮ ಭೇಟಿ ಮುಂದಿನ ವಾರ, ಅಂದರೆ ಜೂನ್ 2ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋದು ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ಈಗ ಕಾಳಿಂಗರಾಯರು ಹಾಡಿರುವ ಒಂದು ಪ್ರಸಿದ್ಧ ಗೀತೆಯನ್ನು ಕೇಳೋಣವೇ. ಯಾರು ಹಿತವರು ನಿನಗೆ. ಹಿತವರು ನಿನಗೆ ಈ ಮೂವರೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಆರು ಹಿತವರು ನಿನಗೆ ಈ ಮೂವರೊಳಗೆ ಈ ಮೂವರೊಳಗೆ ಈ ಮೂವರೊಳಗೆ ಯಾರು ಹಿತವರು ನಿನಗೆ ಈ ಮೂವರೊಳಗೆ. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರತಂದು ತನ್ನ ಮನೆಗವಳ ಯಜಮಾನಿಯನಿಸಿ ಚಿನ್ನವಿಲ್ಲದಲರ್ಥ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಂಜೊಳು ಕಾಲವಶದೇ. ಯಾರು ಹಿತವರು ನಿನಗೆ ಈ ಮೂವರೊಳಗೆ. ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚನಿಗನ ಅಸುವಳಿಯೇ ಹೊರಗೆ ಹಾಕುವರೋ. ಯಾರು ಹಿತವರು ನಿನಗೆ ಈ ಮೂವರೊಳಗೆ.